ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ, ಧೈರ್ಯ, ನೀತಿ, ದೇವರ ಭಯಭಕ್ತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ಬೆಳಕು, ನಿತ್ಯ ಜೀವ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ. ಇಂದು ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಅದು ಪ್ರಿಯರೇ, ದೇವರ ಪರಿಶುದ್ಧ ಆತ್ಮನಿಂದ ಉಂಟಾಗುವ ಫಲ ಏನೆಂದರೆ ಈ ಅಂಶವನ್ನು ಧ್ಯಾನಿಸುವವನ ಪ್ರೇರೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಬುದ್ಧಿವಿಕಾಸ, ಅರ್ಥ ಮಾಡಿಕೊಳ್ಳುವ ಕೃಪೆ, ಜ್ಞಾನವನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ದೇವರ ಆತ್ಮನಿಂದ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡುವಂತೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 60-30 ಫಲ ಕೊಟ್ಟಂತೆ ನಾವು ಕೂಡ 100ರಷ್ಟು ಫಲ ಕೊಡುವಂತೆ ದೇವರ ಆತ್ಮ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಫಲಗೊಳಿಸುವಂತಾಗಲಿ. ಪ್ರಾರ್ಥನೆ ಮಾಡೋಣ ಪ್ರೇರೆ. ನಾನೊಂದು ಏಕೀಭವಿಸಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಸದಾ ಜೀವಿಸುವ ದೇವರೇ, ಆತ್ಮಸ್ವರೂಪನೇ, ಅಂತರಂಗ ನಿವಾಸಿಯೇ, ನಿಮಗೆ ಸ್ತೋತ್ರ ತಂದೆ. ದೇವರ ಆತ್ಮನಿಂದ ಉಂಟಾಗುವ ಪ್ರತಿಫಲ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ಆತ್ಮ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ಈ ಲೋಕಕ್ಕೆ ನಾವು ಬೆಳಕಾಗಿ, ಭೂಮಿ ಉಪ್ಪಾಗಿ ಇದರ ಮೂಲಕ ಜೀವಿಸುವಂತೆ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವಂತೆ, ಪರಿಶುದ್ಧತೆಯನ್ನು ಅರಸಿ ಪರಿಶುದ್ಧತೆಯಿಂದ ನಿಮ್ಮನ್ನು ಕಾಣುವಂತೆ, ಶುದ್ಧ ಹೃದಯದೊಂದಿಗೆ ನಿಮ್ಮನ್ನು ಕಾಣುವಂತೆ ದೇವ, ಶರೀರ ಭಾವದ ಮೂಲಕ ನಾವು ಬಿತ್ತದೆ ಮರಣ ಎಂಬ ಫಲವನ್ನು ಕೊಯ್ಯದೆ ಪರಿಶುದ್ಧ ಆತ್ಮನಿಂದ ನಿಮ್ಮ ವಾಕ್ಯ ಎಂಬ ಬೀಜವನ್ನು ಬಿತ್ತಿ ನಿತ್ಯ ಜೀವ ಎಂಬ ಫಲವನ್ನು ಕೊಯ್ಯುವಂತೆ, ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಸದ್ಗುಣ, ಸಂಯಮ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಎನ್ನುವ ಪರಿಶುದ್ಧಾತ್ಮ ಫಲಗಳನ್ನು ಕೊಯ್ಯುವಂತೆ ಅನುಗ್ರಹಿಸಿರಿ ತಂದೆ. ಈ ಮೂಲಕ ಈ ವಾಕ್ಯ ಭಾಗದಲ್ಲಿ ಕೇಳಲು ಬಂದಿರುವ ನಿಮ್ಮ ಮಕ್ಕಳ ನಮ್ಮೆಲ್ಲರೊಂದಿಗೆ ಭೂಮಿ ಆಕಾಶ ಅಳಿದು ಹೋಗದ ನಿಮ್ಮ ಮಾತುಗಳ ಮೂಲಕ ಮಾತಾಡಿ ಪರಿಶುದ್ಧಾತ್ಮನಿಂದ ತುಂಬಿ, ಪರಿಶುದ್ಧಾತ್ಮ ಫಲ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ನಂಬಿಕೆ ಇಂಥ ಮುಂತಾದ ನಿತ್ಯ ಜೀವದ ಫಲಗಳಿಂದ ತುಂಬುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಅಂಧಕಾರದ ಎಲ್ಲ ಶಕ್ತಿಗಳನ್ನು ನಾಶ ಮಾಡುವಂತೆ, ಗೆಲ್ಲುವಂತೆ ಮಹಾಕೃಪೆ ನೀಡಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನ ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಮಹಾಕೃಪೆ ನೀಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ದೇವರ ಆತ್ಮನಿಂದ ಉಂಟಾಗುವ ಫಲ ಏನೆಂದರೆ ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು ಸನ್ನತಿಸುವೆನು, ಹೌದು, ಅಂದರೆ ದೇವರನ್ನು ಗೌರವಿಸುವುದು. ಈ ಹಾಡನ್ನು ನನ್ನೊಂದಿಗೆ ಹಾಡಿರಿ ಪ್ರಿಯರೇ. ನಾವು ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಜ್ಞಾನ, ಸಹಾಯ, ಶಕ್ತಿ, ಅಭಿಷೇಕ ಪ್ರಭು ಆತ್ಮ ನಮಗೆ ನೀಡಲಿ. ಈ ಹಾಡಿನ ಮೂಲಕ ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು ಸನ್ನತಿಸುವೆನು, ದಯಾಳನು ನೀನೇ ಎಂದು, ಯೆಹೋವಾ ನೀನೇ ದಯಾಳನು ಎಂದು ಸನ್ನತಿಸುವೆನು, ಸನ್ನತಿಸುವೆನು, ದಯಾಳನು ನೀನೇ ಎಂದು.
ಯೆಹೋವ ನೀನೇ ದಯಾಳನು ಎಂದು ಸನ್ನುತಿಸುವೆನು ದಯಾಳನು ನೀನೇ ಎಂದು. ಸರ್ವಸತ್ಯದೊಳಗೆ ನನ್ನ ನೀನು ನಡೆಸಿ ಆದರಿಸಿದಂಥ ಪರಿಶುದ್ಧಾತ್ಮನೇ, ಸರ್ವಸತ್ಯದೊಳಗೆ ನಮ್ಮ ನೀನು ನಡೆಸಿ ಆದರಿಸುವ ಪರಿಶುದ್ಧಾತ್ಮನೇ, ಕೃಪೆಯಾದರ ನೀನೆ ತಾನೆ ನನ್ನೇಸುರಾಜ ನಿನ್ನ ಸನ್ಮಾನಿಸುವೆನು. ಕೃಪಾದಾರವು ನೀನೆ ತಾನೆ ನನ್ನೇಸುರಾಜ ನಿನ್ನ ಸನ್ಮಾನಿಸುವೆನು ಸನ್ನುತಿಸುವೆನು ದಯಾಳನು ನೀನೇ ಎಂದು. ಏಸಪ್ಪ ನೀನೇ ದಯಾಳನು ಎಂದು ಸನ್ನುತಿಸುವೆನು ದಯಾಳನು ನೀನೇ ಎಂದು. ನಿನ್ನ ಕಣ್ಣ ದೃಷ್ಟಿಯ ಪರದೆಯಲ್ಲಿ ನನ್ನ ನಿಲ್ಲಿಸಿ ತೋರಿದೆಯಾ ನಿನ್ನ ವಾತ್ಸಲ್ಯವನ್ನು. ಯೇಸುವೆ, ನಿನ್ನ ಕಣ್ಣ ದೃಷ್ಟಿಯ ಪರದೆಯಲ್ಲಿ ನನ್ನ ನಿಲ್ಲಿಸಿ ತೋರಿರುವೆ ನಿನ್ನ ವಾತ್ಸಲ್ಯವನ್ನು. ಕೃಪೆ ನಿಧಿಯು ನೀನೆ ತಾನೆ ನನ್ನೇಸುರಾಜ ನಿನ್ನ ಸನ್ಮಾನಿಸುವೆನು. ಪ್ರೀತಿ ನಿಧಿಯು ನೀನೆ ತಾನೆ ನನ್ನೇಸುರಾಜ ಸನ್ಮಾನಿಸುವೆನು ನಿನ್ನ ಸನ್ನುತಿಸುವೆನು ದಯಾಳನು ನೀನೇ ಎಂದು. ಪರಿಶುದ್ಧಾತ್ಮ ನೀನೇ ದಯಾಳನು ಎಂದು ಸನ್ನುತಿಸುವೆನು ದಯಾಳನು ನೀನೇ ಎಂದು. ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. ಬನ್ನಿ ಪ್ರಿಯರೇ, ವಾಕ್ಯ ಭಾಗದೊಳಗೆ ಪ್ರವೇಶ ಹೋಗೋಣ. ಅಂಶ ದೇವರ ಆತ್ಮನಿಂದ ಉಂಟಾಗುವ ಫಲ ಏನೆಂದರೆ, ನಾವು ಪರಿಶುದ್ಧ ಗ್ರಂಥ ಸತ್ಯವೇದವನ್ನು ಧ್ಯಾನಿಸೋಣ ಪ್ರಿಯರೇ. ಇದ್ದವರು ತೆಗೆಯಿರಿ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 22nd ವರ್ಡ್. ಇಲ್ಲಿ ಓದುವುದಾದರೆ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲ ಏನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಆದರೆ 23ನೇ ವಾಕ್ಯ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. 24ನೇ ವಾಕ್ಯ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ದೇವರ ಆತ್ಮನಿಂದ ಉಂಟಾಗುವ ಫಲ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳುತ್ತಾ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಎಂದು ಅಲ್ಲಿ 9 ಅಂಶಗಳನ್ನು ನೋಡುತ್ತೇವೆ ಪ್ರಿಯರೇ. ಆ ದೇವರ ಆತ್ಮನಿಂದ ಉಂಟಾಗುವ ಫಲ ಅದು ಪ್ರಿಯರೇ. ಫಲ ಒಂದೇ ಪ್ರಿಯರೇ. ಅದರಲ್ಲಿ
9 ಸ್ವಭಾವಗಳಿವೆ, 9 ಕಾರ್ಯಗಳಿವೆ. ಮೊದಲನೇ ಕಾರ್ಯ ಪ್ರೀತಿ ಎಂಬ ಬಾಗಿಲು. ಹೌದು ಪ್ರೇರೆ, ಆ ಬಾಗಿಲಿನ ಮೂಲಕ ಉಂಟಾಗುವ ಮತ್ತೊಂದು ಫಲ ಸಂತೋಷ. ಹೌದು, ಪ್ರೀತಿ ಇರುವಲ್ಲಿ ಸಂತೋಷ ಇರುತ್ತದೆ, ಸಂತೋಷ ಇರುವಲ್ಲಿ ಸಮಾಧಾನ ಇರುತ್ತದೆ, ಸಮಾಧಾನ ಇರುವಲ್ಲಿ ದೀರ್ಘ ಶಾಂತಿ ಇರುತ್ತದೆ, ದೀರ್ಘ ಶಾಂತಿ ಇರುವಲ್ಲಿ ದಯೆ ಇರುತ್ತದೆ, ದಯೆ ಇರುವಲ್ಲಿ ಉಪಕಾರ ಇರುತ್ತದೆ, ಉಪಕಾರ ಇರುವಲ್ಲಿ ನಂಬಿಕೆ ಇರುತ್ತದೆ, ನಂಬಿಕೆ ಇರುವಲ್ಲಿ ಸಾಧುತ್ವ ಇರುತ್ತದೆ, ಸಾಧುತ್ವ ಇರುವಲ್ಲಿ ಕ್ಷಮೆ ದಮೆಗಳು ಇರುತ್ತವೆ ಎಂದರ್ಥ. ಹೀಗೆ ಈ ದೇವರಾತ್ಮ ಯಾರಲ್ಲಿರ್ತಾನೋ ಆ ಫಲ ಕೊಡುತ್ತಾರೆ ಪ್ರೇರೆ. ಆ ಫಲ ಯಾವುದಂದರೆ ಕ್ರಿಸ್ತ ಯೇಸುವಿನವರಿಗೆ ಸೇರಿದವರನ್ನಾಗಿ ಮಾಡುತ್ತಾನೆ ಆ ದೇವರಾತ್ಮನು, ಅವರನ್ನು ಫಲ ಕೊಡುವವರನ್ನಾಗಿ ಮಾಡುವಂತೆ. ಫಲ ಎಂದರೆ ನೀವು ಲೋಕಕ್ಕೆ ಹೋಗಬೇಕು, ಫಲ ಕೊಡುವವರಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16 ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ನೀವು ಕೊಡುವ ಫಲವು ಶಾಶ್ವತವಾಗಿ ನಿಲ್ಲಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಏನು ಪ್ರೇರೆ ಅವರು ಕೊಡುವ ಫಲ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ನೀವು ನನ್ನ ಶಿಷ್ಯರೆಂದು ಲೋಕವು ತಿಳಿದುಕೊಳ್ಳುತ್ತದೆ. ನಾನು ಕೊಡುವ ಆಜ್ಞೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆದರೆ ಪ್ರೀತಿ ದೇವರಾತ್ಮನಿಂದ ಉಂಟಾಗುವ ಫಲ. ಆ ಪ್ರೀತಿಯಲ್ಲಿ ಅನೇಕ ಸ್ವಭಾವಗಳಿವೆ ಪ್ರೇರೆ, ಮಾರ್ಗಗಳಿವೆ, ಆಲೋಚನೆಗಳಿವೆ, ಕಾರ್ಯಗಳಿವೆ. ಎಲ್ಲ ನಮ್ಮನ್ನು ಕ್ರಿಸ್ತ ಯೇಸುವಿನವರನ್ನಾಗಿ ಮಾಡುತ್ತವೆ ಮತ್ತು ಶರೀರ ಭಾವವನ್ನು, ಅದರ ಅಭಿಲಾಷೆಗಳನ್ನು ವಿಷಯದೊಂದಿಗೆ ಸ್ವೇಚ್ಛೆ ಅಭಿಲಾಷೆ ಸಹಿತ, ಅಂದರೆ ದೇವರಾತ್ಮ ನಮ್ಮಲ್ಲಿ ಬಂದು ತನ್ನ ಫಲಗಳನ್ನು ಫಲಿಸುವಾಗ, ಕಾರ್ಯ ಮಾಡುವಾಗ ನಾವು ಧರ್ಮಶಾಸ್ತ್ರವನ್ನು ಗೆಲ್ಲುತ್ತೇವೆ ಪ್ರೇರೆ. ಧರ್ಮಶಾಸ್ತ್ರ ಜಯಿಸಿದವರಾಗಿ ಜೀವಿಸುತ್ತೇವೆ. ಕಾರಣ ಯೇಸು ಧರ್ಮಶಾಸ್ತ್ರ ಅಧೀನನಾಗಿ ಹುಟ್ಟಿದ್ದಾನೆ, ಧರ್ಮಶಾಸ್ತ್ರ ನೆರವೇರಿಸಿದಾತನಾಗಿದ್ದಾನೆ, ದೇವರ ವಾಕ್ಯವಾಗಿದ್ದಾನೆ. ಮನುಷ್ಯನಿಗೆ ಯಾವುದು ಅಸಾಧ್ಯವಾಯಿತು ದೇವರಿಗೆ ಸಾಧ್ಯವಾಯಿತು. ದೇವರ ವಾಕ್ಯವೇ ಧರ್ಮಶಾಸ್ತ್ರವನ್ನು ನೆರವೇರಿಸುವಂತೆ ಆತ್ಮಸ್ವರೂಪನು, ವಾಕ್ಯ ಸ್ವರೂಪನು ಮಾಂಸಾಕಾರದಲ್ಲಿ ಬಂದು ನಮಗೆ ಪ್ರೀತಿ ಎಂಬ ಪರಿಶುದ್ಧಾತ್ಮ ಫಲವನ್ನು ದಯಪಾಲಿಸಿದ್ದಾನೆ ಪ್ರೇರೆ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಪರಿಶುದ್ಧಾತ್ಮ ಫಲಗಳನ್ನು ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ ಪ್ರೇರೆ. ಅಂದರೆ ಧರ್ಮಶಾಸ್ತ್ರ ಹಿಡಿಯುವುದಿಲ್ಲ, ನಿನ್ನನ್ನು ಕೈ ಎತ್ತಿ ತೋರಿಸುವುದಿಲ್ಲ. ಧರ್ಮಶಾಸ್ತ್ರ ಅಂದರೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಹೌದ್ರೆ, ಮತ್ತು ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸುವುದು, ನಿನ್ನ ದೇವರನ್ನು ಪೂರ್ಣ ಹೃದಯ ಆತ್ಮ ಬುದ್ಧಿ ಶಕ್ತಿಯನ್ನು ಪ್ರೀತಿಸುವುದು. ಇದೆಲ್ಲ ನೆರವೇರಿಸಿದಂತೆ ಪ್ರೇರೆ ಯಾವಾಗ ದೇವರ ಆತ್ಮನಿಂದ ಉಂಟಾಗುವ ಫಲ ಪ್ರೀತಿ ಎಂಬ ಪರಿಶುದ್ಧಾತ್ಮ ಫಲವನ್ನು ತುಂಬಿಕೊಂಡಾಗ ಧರ್ಮಶಾಸ್ತ್ರ ಜಯಿಸುತ್ತೇವೆ, ನೆರವೇರಿಸುತ್ತೇವೆ, ಕ್ರಿಸ್ತ ಯೇಸುವಿನವರಾಗುತ್ತೇವೆ ಪ್ರೇರೆ. ಮತ್ತು ಈ ಪ್ರೀತಿಯ ಎಂಬ ದೇವರ ಆತ್ಮನ ಫಲದಿಂದ ತುಂಬಿದವರು ಕ್ರಿಸ್ತ ಯೇಸುವಿನವರಾಗುತ್ತಾರೆ. ಒಂದನೆಯದು ಧರ್ಮಶಾಸ್ತ್ರ ಅವರನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ, ಬಾಲಬೋಧನೆಯಲ್ಲಿ ಹಿಡಿದಿಟ್ಟುಕೊಳ್ಳುವುದಿಲ್ಲ, ಅದು ಪ್ರೇರೆ. ಮತ್ತು ಆಚಾರ ಸಂಬಂಧ ಜೀವಿತದಲ್ಲಿ ಹಿಡಿದಿಟ್ಟುಕೊಳ್ಳುವುದಿಲ್ಲ. ನಿರರ್ಥಕ ನಿರ್ಜೀವ ಕ್ರಿಯೆಗಳಲ್ಲಿ, ವಿಗ್ರಹಾರಾಧನೆಯಲ್ಲಿ, ಮೂಢನಂಬಿಕೆಯಲ್ಲಿ, ಕಪಟ ಭಕ್ತಿಯಲ್ಲಿ ಹಿಡಿದಿಟ್ಟುಕೊಳ್ಳುವುದಿಲ್ಲ. ತುಟಿಗಳಿಂದ ಮಾತ್ರ ಸನ್ಮಾನಿಸಿ ಹೃದಯ ದೇವರಿಗೆ ದೂರ ಇಡುವುದಿಲ್ಲ. ಹೃದಯದಿಂದ ಸನ್ಮಾನಿಸುತ್ತೇವೆ, ದೇವರ ಆತ್ಮನಿಂದ ಉಂಟಾಗುವ ಫಲ ತುಂಬಿದವರು. ಮತ್ತು ಸಂಪ್ರದಾಯದ ನೆಪದಲ್ಲಿ ದೇವರ ವಾಕ್ಯಗಳು ನಿರರ್ಥಕ ಮಾಡುವುದಿಲ್ಲ, ದೇವರ ಆತ್ಮನಿಂದ ತುಂಬಿದವರು. ಹೌದು ಪ್ರೇರೆ, ಧರ್ಮಶಾಸ್ತ್ರ ನೆರವೇರಿಸುತ್ತೇವೆ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವ, ಅಂದರೆ ಕ್ರಿಸ್ತ ಯೇಸುವಿನವರಾಗುತ್ತೇವೆ. ಶರೀರ ಭಾವವನ್ನು, ಅದರ ಶರೀರದ ವಿಷಯ ಅಭಿಲಾಷೆಗಳು ಇರುತ್ತವೆ ಮತ್ತು ಸ್ವೇಚ್ಛೆ ಅಭಿಲಾಷೆಗಳಿರುತ್ತವೆ ಶರೀರಕ್ಕೆ. ಆ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆಗಳನ್ನು ಸಹಿತ
ಅಂದರೆ ಸ್ವಂತ ಆಲೋಚನೆಗಳನ್ನು, ಮನುಷ್ಯನ ಸ್ವಂತ ಮಾರ್ಗಗಳನ್ನು, ದೇವರಿಗೆ ವಿರುದ್ಧವಾದ ಎಲ್ಲ ಆಲೋಚನೆ ಮಾರ್ಗಗಳನ್ನು ಹಿಡಿದು ಶಿಲುಬೆ ಹಾಕಿ ಜಡಿದವರು ಪ್ರೇರೆ. ಹೌದು, ಯಾರು ದೇವರ ಆತ್ಮನಿಂದ ಉಂಟಾಗುವ ಫಲವನ್ನು, ಪ್ರೀತಿಯ ಫಲವನ್ನು ತುಂಬಿದವರು. ಹೀಗೆ ಅನೇಕ ವಿಷಯಗಳನ್ನು ಧ್ಯಾನಿಸಬಹುದು ಪ್ರೇರೆ. ದೇವರ ಆತ್ಮನಿಂದ ಉಂಟಾಗುವ ಫಲ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಿಂದ ನೋಡಿದೆವು. ರೋಮ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಧ್ಯಾನಿಸೋಣ ಪ್ರೇರೆ. ಇನ್ನೂ ಉಳಿದ ಅಂಶ ದೇವರ ಆತ್ಮನಿಂದ ಉಂಟಾಗುವ ಫಲದ ಬಗ್ಗೆ. ರೋಮ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ಇಲ್ಲಿ ಪೀಠಿಕೆ ನಂಬಿರುವವರಿಗೆ ರಕ್ಷಣೆ ತಪ್ಪುವುದಿಲ್ಲ ಎಂಬ ಸಿದ್ಧಾಂತ. ದೇವರ ಆತ್ಮ ಸ್ವರೂಪನೆಂದು ನಂಬಿದವರಿಗೆ, ದೇವರ ಆತ್ಮನಿಂದ ಉಂಟಾಗುವ ಪ್ರೀತಿ ಎಂಬ ಫಲವನ್ನು ಫಲಿಸಿದವರಿಗೆ, ಧರ್ಮಶಾಸ್ತ್ರ ನೆರವೇರಿಸಿದವರಿಗೆ, ಶರೀರ ಅಭಿಲಾಷೆ, ವಿಷಯ ಅಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಜಡಿದವರಿಗೆ, ಯೇಸುವನ್ನು ನಂಬಿದವರು, ಇವರಿಗೆ ರಕ್ಷಣೆ ತಪ್ಪುವುದಿಲ್ಲ ಪ್ರಿಯರೇ. ಕಾರಣ ಹೀಗಿರೋ 1ನೇ ವಾಕ್ಯ 5ನೇ ಅಧ್ಯಾಯ ರೋಮಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯದಿಂದ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಅಂದರೆ ನಂಬಿಕೆ ಅಂದರೆ ದೇವರ ಆತ್ಮ ಫಲಗಳಲ್ಲಿ ಒಂದು ಪ್ರೇರೆ. ಹೌದು, ಪ್ರೀತಿ, ಸಂತೋಷ, ಸಮಾಧಾನ, ಉಪಕಾರ, ನಂಬಿಕೆ ಪ್ರೇರೆ, ಸಾಧುತ್ವ, ಶಮ್ಯದಮ, ಇನ್ನು ನಂಬಿಕೆ ಮೂಲಕ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ 3-4ನೇ ವಾಕ್ಯ 3-4 ವರ್ಡ್, ರೋಮನ್ ಚಾಪ್ಟರ್ 5 ವರ್ಸ್ 3-4 ವರ್ಡ್. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. 5ನೇ ವಾಕ್ಯ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಅದು ಪ್ರೇ ಇಲ್ಲಿ 5ನೇ ವಾಕ್ಯ ನೋಡೋದಾದರೆ, ರೋಮಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ, ದೇವರು ನಮಗೆ ಕೊಟ್ಟಿರುವ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸ, ಅಂದರೆ ದೇವರ ಪರಿಶುದ್ಧಾತ್ಮನ ಉಂಟಾಗುವ ಫಲ, ಪ್ರೀತಿ ಫಲ ರಸವಾಗಿ ದೇವರು ನಮಗೆ ಕೊಟ್ಟಿರುವ ಪರಿಶುದ್ಧಾತ್ಮ ಮೂಲಕ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿದೆ ಎಂದು ಪೌಲನು ಹೇಳುತ್ತಿದ್ದಾನೆ. ನಂಬಿಕೆಯಿಂದ ನೀತಿವಂತರಾಗಿದ್ದೇವೆ ಯೇಸುವನ್ನು ನಂಬುವುದರ ಮೂಲಕ. ದೇವರ ಆತ್ಮನ ಫಲವಾದ ನಂಬಿಕೆ ಮೂಲಕ ನೀತಿವಂತರಾಗಿದ್ದೇವೆ ಮತ್ತು ಆ ನೀತಿವಂತರನ್ನಾಗಿ ಮಾಡಿದ ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನದಲ್ಲಿದ್ದೇವೆ ಮತ್ತು ಈಗ ನೆಲೆಗೊಂಡಿರುವ ಆ ದೇವರ ಕೃಪಾಶ್ರಯದಲ್ಲಿ ಯೇಸುವಿನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ನಂಬಿಕೆ, ಪರಿಶುದ್ಧಾತ್ಮ, ದೇವರ ಆತ್ಮದಿಂದ ಉಂಟಾಗುವ ಫಲ ಪ್ರೇರೆ. ಹೀಗೆ ದೇವರ ಸಮಕ್ಷಮದಲ್ಲಿ ಪ್ರವೇಶವಾದ ನಂತರ ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಅದು ಪ್ರೇರೆ. ನಂಬಿಕೆ ಮೂಲಕ ದೇವರ ಸನ್ನಿಧಿಯಲ್ಲಿ ಪ್ರವೇಶ ಆದ ನಂತರ ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದಾರಂತ ಪೌಲ ಹೇಳುತ್ತಿದ್ದಾನೆ ಗಲಾತ್ಯ ರೋಮಪತ್ರಿಕೆ ಪುರದವರಿಗೆ. ದೇವರ ಆತ್ಮದಿಂದ ಉಂಟಾಗುವ ಫಲ ನಾವು ದೇವರ ಕೃಪಾಶ್ರಯದಲ್ಲಿ ಯೇಸುವಿನ ಮುಖಾಂತರ ದೇವರ ಮಹಿಮೆ ಹೊಂದುವೆಂಬ ಭರವಸದ ಉಲ್ಲಾಸಕ್ಕೆ ನಡೆಸುತ್ತದೆ ಪ್ರೇರೆ. ಇದು ಮಾತ್ರವಲ್ಲದೆ ಅಪರಿಶುದ್ಧಾತ್ಮನಿಂದ ಉಂಟಾಗುವ ಫಲ ನಂಬಿಕೆಯಿಂದ. ಇದು ಮಾತ್ರವಲ್ಲ, ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿರುತ್ತೇವೆ. ದೇವರ ಆತ್ಮನಿಂದ ಉಂಟಾಗುವ ಫಲ ನಂಬಿಕೆಯಿಂದ ಮೂಲಕ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಸಂತೋಷವಾಗಿರುತ್ತೇವೆ ಅಂತ ಪ್ರೇರೆ, ಉಲ್ಲಾಸ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅಂತ. ಹೌದು, ಉಪದ್ರವ ತಡೆದುಕೊಂಡಾಗ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಇರುವಾಗ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ನಿರೀಕ್ಷಣೆ, ದೇವರ ರಾಜ್ಯವಿದೆ, ಅಲ್ಲಿ ಒಂದು ನಮಗೆ ಜೀವಿತವಿದೆ.
ಸುಂದರವಾದ ಕಟ್ಟಡವಿದೆ. ಯೇಸು ದೇವರ ಕೈಯಿಂದ ನಿರ್ಮಿಸಿದ ಕಟ್ಟಡ. ಹೌದು ಪ್ರಿಯರೇ, ಅದು ಮಾನವ ನಿರ್ಮಿತವಾದದ್ದಲ್ಲ, ಶಾಶ್ವತ ಬುನಾದಿಗಳ ಪಟ್ಟಣ. ಅದನ್ನು ನಿರೀಕ್ಷಿಸಬೇಕೆಂಬ ಅನುಭವ ನಿರೀಕ್ಷಣೆ ಹುಟ್ಟುತ್ತದೆ ಪ್ರಿಯರೇ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ದೇವರ ಆತ್ಮದಿಂದ ಉಂಟಾಗುವ ಫಲ ಏನು ಪ್ರಿಯರೇ? ನಂಬಿಕೆ ಮೂಲಕ ನೀತಿವಂತರಾದ ಕಾರಣ, ದೇವರೊಂದಿಗೆ ಸಮಾಧಾನ ಉಂಟಾದ ಕಾರಣ, ಯೇಸುವಿನ ಮುಖಾಂತರ ದೇವರ ಕೃಪಾಶ್ರಯದಲ್ಲಿ ಪ್ರವೇಶವಾದ ಕಾರಣ, ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿರುವ ಕಾರಣ, ನಮಗುಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿರುವಾಗ, ಉಪದ್ರವದಿಂದ ತಾಳ್ಮೆ ಹುಟ್ಟಿದ ನಂತರ, ತಾಳ್ಮೆಯಿಂದ ಅನುಭವಿಸಿದ್ದು ಹುಟ್ಟಿದ ನಂತರ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲವರಾದಾಗ, ಈ ನಿರೀಕ್ಷೆಯು ನಮ್ಮ ಆಶೆ ಭಂಗಪಡಿಸುವುದಿಲ್ಲ. ಈ ನಿರೀಕ್ಷೆ ಯಾವ ನಿರೀಕ್ಷೆ? ನಂಬುವ ಮೂಲಕ, ನೀತಿವಂತರಾಗುವ ಮೂಲಕ, ದೇವರ ಸನ್ನಿಧಾನ ಪ್ರವೇಶ ಆಗುವ ಮೂಲಕ, ದೇವರ ಮಹಿಮೆ ಹೊಂದುವೆಂಬ ಭರವಸೆ ಪಡೆದ ಮೂಲಕ, ಉಪದ್ರವಗಳಲ್ಲಿ ಉಲ್ಲಾಸವಾಗಿರುವ ಮೂಲಕ, ಉಪದ್ರವದಿಂದ ತಾಳ್ಮೆ ಹುಟ್ಟುವ ಮೂಲಕ, ತಾಳ್ಮೆಯಿಂದ ಅನುಭವಿಸಿದ್ದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲವರಾದಾಗ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಆದರೆ ಕಡೆಯಲ್ಲಿ ನಿಲ್ಲುವಂಥದ್ದು ನಂಬಿಕೆ, ನಿರೀಕ್ಷೆ, ಪ್ರೀತಿ. ಇದರಲ್ಲಿ ದೊಡ್ಡದು ಪ್ರೀತಿ. ಆದರೆ ನಂಬಿಕೆ, ದೇವರ ಆತ್ಮದಿಂದ ಉಂಟಾಗುವ ಫಲ, ನಿರೀಕ್ಷೆ. ಆದರೆ ಈಗಿನ ಕಾಲದ ಕಷ್ಟ ಸಂಕಟಗಳು ದೇವರು ಮುಂದೆ ನಮಗೆ ದಯಪಾಲಿಸುವ ಮಹಿಮೆ ಪದವಿಗೆ ಹೋಲಿಸಿದರೆ, ದೇವರ ಮಕ್ಕಳ ಪದವಿಗೆ ಹೋಲಿಸಿದರೆ ಯಾವುದಕ್ಕೂ ಸಮ ಬರುವುದಿಲ್ಲ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ಅನುಭವಿಸುವರು. ನನ್ನ ನಿಮಿತ್ತ ಜನರು ನಿಮ್ಮನ್ನು ಸುಳ್ಳಾಗಿ ಇಲ್ಲಸಲ್ಲದ ಮಾತುಗಳನ್ನು ಆಡಿದಾಗ, ವರಿಸಿದಾಗ ನೀವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬ ಯೇಸುವಿನ ವಾಕ್ಯದಂತೆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 11-12 ವಾಕ್ಯದ ನೋಡ್ತೇವೆ ಪ್ರೇರೆ. ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ಪರಿಶುದ್ಧ ಆತ್ಮದಿಂದ ಉಂಟಾಗುವ ತಾಳ್ಮೆಯ, ನಿರೀಕ್ಷೆಯ, ಉಪದ್ರವದ, ಅನುಭವಿಸಿದ್ದೀಯ, ಭಂಗವಾಗದ ಆಶೆಯ ಫಲ ನಮಗೆ ಕೊಟ್ಟಿರುವ ಪರಿಶುದ್ಧ ಆತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದ್ದ ಅಂತ ಪ್ರೇರೆ. ಇದೆಲ್ಲ ನಮಗೆ ದಯಪಾಲಿಸುವ ಪರಿಶುದ್ಧ ಆತ್ಮನ ಮೂಲಕ, ದೇವರ ಆತ್ಮದಿಂದ ಉಂಟಾಗುವ ಫಲದ ಮೂಲಕ ಧಾರಾಳವಾಗಿ ದೇವರ ಪ್ರೀತಿ ರಸ ಸುರಿಯಲ್ಪಟ್ಟಿದೆ ಪ್ರೇರೆ. ಆ ದೇವರ ಪ್ರೀತಿಯ ರಸ ಯಾವುದೆಂದರೆ ದೇವರಿಂದ ಉಂಟಾಗುವ ಫಲ, ಪ್ರೀತಿ, ಸಂತೋಷ, ಆನಂದ, ಸಮಾಧಾನ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ತಾಳ್ಮೆ ಪ್ರೇರೆ. ಹೀಗೆ ದೇವರ ಆತ್ಮದಿಂದ ಉಂಟಾಗುವ ಫಲ ಏನೆಂದರೆ ಎನ್ನುವ ಅಂಶದಲ್ಲಿ ನೋಡಿದ ಪ್ರೇರೆ. ನಾವು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 12-17 ವಾಕ್ಯದವರೆಗೆ ಕೂಡ ಓದುತ್ತೇವೆ. ಕೊಲೊಸಿಯನ್ಸ್ ಚಾಪ್ಟರ್ 3 ವರ್ಸ್ 12-17 ಇಲ್ಲಿ ಓದುವುದಾದರೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. 12ನೇ ವಾಕ್ಯ ಪ್ರೇರೆ. ಹೀಗಿರಲಾಗಿ ಅಂದರೆ ದೇವರ ಆತ್ಮನಿಂದ, ಪ್ರೀತಿ ರಸದಿಂದ ತುಂಬಿದವರಾಗಿರಲಾಗಿ, ನಂಬಿಕೆ ಮೂಲಕ ನೀತಿವಂತರಾಗಿ, ದೇವರ ಸಮಕ್ಷಮದಲ್ಲಿ ಸಮಾಧಾನದಿಂದ ಪ್ರವೇಶವಾದ ನಿಮಗೆ ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆ, ಉಲ್ಲಾಸದಿಂದಿರುವ ನೀವು ಉಪದ್ರವದಿಂದ ತಾಳ್ಮೆಯಿಂದ ಅನುಭವಿಸಿದ್ದಿಂದ ನಿರೀಕ್ಷೆ ಹುಟ್ಟುತ್ತದೆ ಅಂತ ತಿಳಿದು, ಆ ನಿರೀಕ್ಷೆ ನಿಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ ಎಂದು ತಿಳಿದು, ದೇವರ ಪ್ರೀತಿ ರಸ ಪರಿಶುದ್ಧಾತ್ಮ ಮೂಲಕ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟ ನಿಮಗೆ ನೀವು ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಆದರೆ ದೇವರ ಆತ್ಮದಿಂದ ಉಂಟಾಗುವ ಫಲ ಪಡೆದ ನೀವು ದೇವರಿಂದ ಆರಿಸಿಕೊಂಡಲ್ಪಟ್ಟವರು,
ಪ್ರತಿಷ್ಠಿತರಾಗಿದ್ದೀರಿ. ದೇವರ ಆತ್ಮನಿಂದ ಉಂಟಾಗುವ ಫಲ ಪಡೆದವರು, ದೇವರಿಗೆ ಪ್ರಿಯರು, ಪ್ರತಿಷ್ಠಿತರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಬೇಕಂತ ಪ್ರೇರೆ. ಹೌದು, ಇವುಗಳ ಮುಖಾಂತರ ನಾವು ಧರ್ಮಶಾಸ್ತ್ರವನ್ನು ನೆರವೇರಿಸುತ್ತೇವೆ, ಸಮಸ್ತ ಪಾಪಗಳನ್ನು ಗೆಲ್ಲುತ್ತೇವೆ, ಶರೀರ ಕ್ರಿಸ್ತೇಸುವಿಗೆ ಸೇರಿದವರಾಗುತ್ತೇವೆ. ಕ್ರಿಸ್ತೇಸಿಗೆ ಸೇರಿದವರು ಶರೀರ ಇಚ್ಛೆಗಳನ್ನು, ವಿಷಯ ಅಭಿಲಾಷೆಗಳನ್ನು, ಶರೀರದ ವಿಷಯ ಅಭಿಲಾಷೆಗಳನ್ನು, ಸ್ವೇಚ್ಛೆ ಅಭಿಲಾಷೆಗಳನ್ನು ಸಹಿತವಾಗಿ ಶಿಲುಬೆಗೆ ಜಡಿದವರಾಗುತ್ತೇವೆ ಪ್ರೇರೆ. ಹೀಗಿರಲಾಗಿ ನೀವು ದೇವರಿಂದ ಕರೆಸಿಕೊಂಡವರು. ಹೀಗೆ ಮಾಡಿದಾಗ ಪ್ರತಿಷ್ಠಿತರು ಆಗಿರುವುದರಿಂದ ಕನಿಕರ, ದಯೆ ಮುಂದುವರಿಸಿರಿ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. 13ನೇ ವಾಕ್ಯ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಕೊಲೊಸ್ಸಿಯನ್ಸ್ ಚಾಪ್ಟರ್ 3 ವರ್ಸ್ 14th ವರ್ಡ್, 14ನೇ ವಾಕ್ಯವಾಗ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಯಾವುದರ ಮೇಲೆ ಪ್ರೇರೆ? ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣದ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಬೇಕಂತ. ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇವೆಲ್ಲದರ ಮೇಲೆ ಪ್ರೇರೆ, ಕ್ಷಮೆ ಇಲ್ಲದ ಜೀವಿತದ ಮೇಲೆ, ಇದೆಲ್ಲದರ ಮೇಲೆ, ಯಾವುದರ ಮೇಲೆ? ಕನಿಕರದ, ದಯೆಯ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ, ಈ ಸದ್ಗುಣಗಳ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಹೌದು, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೇರೆ, ಪ್ರೀತಿ ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಅಂತ ಪ್ರೇರೆ. ಹೌದು, ಎಲ್ಲ ಸದ್ಗುಣಗಳನ್ನು ಸಂಪೂರ್ಣ ಮಾಡುತ್ತದೆ. 15ನೇ ವಾಕ್ಯ, 15th ವರ್ಡ್, ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿರಿ. ಆದರೆ ಕ್ರಿಸ್ತನಿಂದ ಉಂಟಾದ ಸಮಾಧಾನ ನಮ್ಮೆಲ್ಲರ ಹೃದಯಗಳಲ್ಲಿ ರಾಜನಂತಿದ್ದು ತೀರ್ಪು ಹೇಳ್ಬೇಕಂತ ಪ್ರೇರೆ. ಪರಿಶುದ್ಧ ಆತ್ಮದಿಂದ ಉಂಟಾಗುವ ಫಲ ಏನಂದರೆ ಪ್ರೀತಿ, ಸಂತೋಷ, ಸಮಾಧಾನ. ಈ ಸಮಾಧಾನ ಯೇಸುವನ್ನು ವಿಶ್ವಾಸಿಸಿದವರ, ನಂಬಿದವರ, ನೀತಿವಂತರಾದವರ, ದೇವರೊಂದಿಗೆ ಸಮಾಧಾನ ಆದವರ ಜೀವಿತದಲ್ಲಿ, ಹೃದಯಗಳಲ್ಲಿ ಯಜಮಾನನಂತಿದ್ದು, ರಾಜನಂತಿದ್ದು ತೀರ್ಪು ಹೇಳ್ಬೇಕಂತ. ನಾವು ಒಂದೇ ದೇಹಕ್ಕೆ ಸೇರಿದವರಾಗಿದ್ದೇವಂತ ಪ್ರೇರೆ. ಯೇಸು ಎಂಬ ಒಂದೇ ದೇಹಕ್ಕೆ, ಸಭೆ ಎಂಬ ಒಂದೇ ದೇಹಕ್ಕೆ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಹೌದು, ಸಮಾಧಾನ ಪ್ರಭು ನಮ್ಮ ಯೇಸು. ಆ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಬೇಕಂತ ದೇವರಿಗೆ. 16ನೇ ವಾಕ್ಯ, 16th ವರ್ಡ್, ಕೊಲೊಸ್ಸಿಯನ್ಸ್ ಲೆಟರ್ ಚಾಪ್ಟರ್ 3 ವರ್ಸ್ 16th ವರ್ಡ್, 16ನೇ ವಾಕ್ಯ, ಕೊಲೊಸ್ಸೆ ಪತ್ರಿಕೆ 3ನೇ 16ನೇ ವಾಕ್ಯ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಹೌದು ಪ್ರೇರೆ, ಇಲ್ಲಿ ಪೌಲನು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಬರೆಯುತ್ತಿರುವಾಗ ಕೊಲೊಸ್ಸೆ ಸಭೆಯವರಿಗೆ ಪೀಠಿಕೆ, 3ನೇ ಅಧ್ಯಾಯ ಪೀಠಿಕೆ, ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆಯಬೇಕೆಂಬ ಬೋಧೆ. ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬ ಬೋಧೆ. ಆ ಯೇಸುವನ್ನು ನಂಬದವರು ಅಜ್ಞಾನಿಗಳು ಪ್ರೇರೆ. ಅವರು ದುರ್ನಡತೆಯುಳ್ಳವ ಆಗಿರುತ್ತಾರೆ. ಆ ಅಜ್ಞಾನಿಗಳ ಆ ದುರ್ನಡತೆಯನ್ನು ಬಿಟ್ಟು ಯೇಸುವಿನ ಯೋಗ್ಯ ನಡತೆಯುಳ್ಳವರಾಗಿ, ಯೋಗ್ಯ ನಡತೆ ಅಂದರೆ ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಪರಿಶುದ್ಧಾತ್ಮನಿಂದ ಉಂಟಾಗುವ ಫಲ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ, ಸದ್ಗುಣ ಎಲ್ಲ ಧರಿಸಿಕೊಳ್ಳಿರಿ. ಒಬ್ಬರ ಮೇಲೆ ತಪ್ಪು ಹೊರಿಸಬೇಕಾದ ಕಾರಣ ಇದ್ದರು ತಪ್ಪು ಹೊರಿಸದೆ ಕ್ಷಮಿಸಿರಿ ಒಬ್ಬರಿಗೊಬ್ಬರು. ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದನಲ್ಲ, ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡು ರಕ್ತ ಸುರಿಸುವ ಮೂಲಕ
ಇಂಥ ದೊಡ್ಡ ಪ್ರೀತಿ ನೆನೆಸಿಕೊಂಡು ಧರಿಸಿಕೊಂಡು ಕ್ಷಮಿಸಿರಿ. ಆ ಪ್ರೀತಿ ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ. ಹೌದು ಪ್ರಿಯರೇ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಮರಣ ಗೆದ್ದ ಪ್ರೀತಿ, ಪುನರುತ್ಥಾನ ಆದ ಪ್ರೀತಿ. ಹೌದು ಪ್ರಿಯರೇ, ಹೀಗೆ ಪರಿಶುದ್ಧ ಆತ್ಮದಿಂದ ಉಂಟಾಗುವ ಫಲ ಮೂಲಕ ನಾವು ದೇವರಿಗೆ ಆರಿಸಿಕೊಂಡವರು, ದೇವರಿಂದ ಆರಿಸಿಕೊಂಡವರಾಗುತ್ತೇವೆ, ಪ್ರತಿಷ್ಠಿತರಾಗುತ್ತೇವೆ, ದೇವರಿಂದ ಪ್ರಿಯರಾಗುತ್ತೇವೆ ದೇವರಿಗೆ. ಹೌದು ಪ್ರಿಯರೇ, ಮತ್ತು ದೇವರ ಸಮಾಧಾನ ನಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳುತ್ತದೆ. ಪರಿಶುದ್ಧ ಆತ್ಮದಿಂದ ಉಂಟಾಗುವ ಫಲ ತುಂಬಿದಾಗ ಹೀಗೆ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತದೆ. ಸಕಲ ಜ್ಞಾನದಿಂದ ಕೂಡುತ್ತೇವೆ, ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುತ್ತೇವೆ. ಯಾವಾಗ? ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೇಸುವಿನ ಪರಿಶುದ್ಧಾತ್ಮ ಫಲವಾದ ಯೋಗ್ಯ ನಡತೆ ನಡೆಯದಾಗ. ಹೌದು ಪ್ರೇರೆ, ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುತ್ತೇವೆ, ಬುದ್ಧಿ ಹೇಳಿಕೊಳ್ಳುತ್ತೇವೆ. ಯಾವಾಗ? ಪ್ರೀತಿಯನ್ನು ಧರಿಸಿಕೊಂಡಾಗ, ಒಬ್ಬರ ತಪ್ಪನ್ನು ಕ್ಷಮಿಸಿದಾಗ, ಕ್ರಿಸ್ತ ನಮ್ಮನ್ನು ಕ್ಷಮಿಸಿದಂತೆ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗುತ್ತೇವೆ. ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧದ ಹಾಡುಗಳಿಂದ ನಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡುತ್ತೇವೆ. ಯಾವಾಗ? ನಾವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿತರು, ಪ್ರಿಯರು, ಪರಿಶುದ್ಧ ಆತ್ಮದಿಂದ ಉಂಟಾಗುವ ಫಲವನ್ನು ಫಲಿಸುವವರು, ನಂಬಿಕೆಯಿಂದ ನೀತಿವಂತರಾದವರು, ದೇವರ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನವಾದವರು, ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿರುವವರು, ಉಪದ್ರವ, ತಾಳ್ಮೆ, ನಿರೀಕ್ಷೆ, ದೇವರ ಪ್ರೀತಿ ರಸದಿಂದ ಪರಿಶುದ್ಧಾತ್ಮನಿಂದ ತುಂಬಿದವರು. ಹಾಗೆ ನಾವು ದೇವರಿಗೆ ಗಾನ ಮಾಡಬೇಕು ಪ್ರೇರ. ಆತ್ಮ ಸಂಬಂಧದ ಹಾಡು, ಕೀರ್ತನೆ ಮಾಡಬೇಕು. ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು ಅದೆಲ್ಲವನ್ನು ದೇವಕುಮಾರ ಯೇಸು ಕ್ರಿಸ್ತ, ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಮಾಡಬೇಕಂತ ಪ್ರೇರೆ. ಆತನ ಮೂಲಕವಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಬೇಕು. ಹೌದು, ಹೀಗೆ ನಾವು ದೇವಜ್ಞಾನಿಗಳಾಗುತ್ತೇವೆ ಪ್ರೇರೆ. ಪರಿಶುದ್ಧ ಆತ್ಮ ನಡತೆಯನ್ನು, ಫಲದ ನಡತೆಯನ್ನು, ಯೋಗ್ಯ ದೇವರ ಮಕ್ಕಳಾಗುತ್ತೇವೆ. ಹೀಗೆ ಭೂ ಸಂಬಂಧವಾದವುಗಳನ್ನೆಲ್ಲ ಸಾಯಿಸುತ್ತೇವೆ. ಹೌದು, ನಮ್ಮನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನ ದಿನ ಬೆಳೆಯುತ್ತೇವೆ. ಹೀಗೆ ಪರಿಶುದ್ಧ ಆತ್ಮನಿಂದ ಉಂಟಾಗುವ ಫಲ ಏನೆಂದರೆ, ಇನ್ನು ಅಂಶದಲ್ಲಿ ಅದೇ ರೋಮಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕೊಡುತ್ತೇವೆ. ರೋಮನ್ಸ್ ಚಾಪ್ಟರ್ 6 ವರ್ಸ್ 20. ರೋಮಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯ, 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುವುದಾದರೆ, ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ನಾವು ಪಾಪಕ್ಕೆ ದಾಸರಾಗಿದ್ದ ಅಂದರೆ ಯೇಸುವನ್ನು ವಿಶ್ವಾಸುವುದಕ್ಕೆ ಮೊದಲು ಯೇಸುವೆ ಪಾಪಗಳನ್ನು ಕ್ಷಮಿಸುವಾತ, ಯೇಸುವೆ ರಕ್ಷಕ, ಯೇಸುವೆ ದೇವರು, ದೇವಕುಮಾರ. ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ದೇವರು ತನ್ನ ಒಬ್ಬನೇ ಮಗನನ್ನು ಬಲಿಯಾಗಲು ನನ್ನ ಸ್ಥಾನದಲ್ಲಿ ನನ್ನ ಪಾಪಗಳಿಂದ ಉಂಟಾಗುವ ನರಕ ಶಿಕ್ಷೆ, ಮರಣ, ಅನಾರೋಗ್ಯ, ಇಕ್ಕಟ್ಟು, ಬಿಕ್ಕಟ್ಟು, ಕತ್ತಲೆಯ ಶಕ್ತಿಗಳ ಪೀಡೆ ಎಲ್ಲವುಗಳನ್ನು ಯೇಸು ತೆಗೆದುಕೊಂಡಿದ್ದಾನೆ ಪ್ರೇರೆ ಶಿಲುಬೆಯಲ್ಲಿ. ನಾವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿ ಹಂಗಿನವರಾಗಿದ್ದಿಲ್ಲ. ನೀತಿ ಅಂದರೆ ಯೇಸು ಕ್ರಿಸ್ತನೇ, ದೇವರ ಆತ್ಮನೇ, ದೇವರ ವಾಕ್ಯ, ಅದು ಪ್ರೇರೆ, ದೇವರ ರಾಜ್ಯ. ನಾವು ಪಾಪಕ್ಕೆ ದಾಸರಾಗಿದ್ದಾಗ, ಶರೀರ ಇಚ್ಛೆಗಳಿಗೆ ದಾಸರಾಗಿದ್ದಾಗ ನೀತಿ ಹಂಗಿನವರಾಗಿದ್ದಿಲ್ಲ. ಅಂದರೆ ದೇವರ ಇಚ್ಛೆಗಳನ್ನು ನೆರವೇರಿಸಬೇಕೆಂದು ಇಷ್ಟವುಳ್ಳವರಾಗಿದ್ದಿಲ್ಲ. 21ನೇ ವಾಕ್ಯ, 21st ವರ್ಡ್. ರೋಮನ್ಸ್ ಚಾಪ್ಟರ್ 6 ವರ್ಸ್ 21st ವರ್ಡ್. 6ನೇ ಅಧ್ಯಾಯ ರೋಮಪತ್ರಿಕೆ 21ನೇ ವಾಕ್ಯ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ನಾವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ನೀತಿ ಮಾಡಬೇಕು, ನೀತಿಯ ಜೀವಿತ ಜೀವಿಸಬೇಕಂತ ಗೊತ್ತಿದ್ದಿಲ್ಲ. ನಾವು ದೇವರಿಗೆ ಪ್ರತಿಷ್ಠಿತರು, ಪ್ರಿಯರು, ಆರಿಸಿಕೊಂಡವರು. ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ನಾವು ಕೂಡ ಕ್ಷಮಿಸಬೇಕು.
ಪ್ರೀತಿಯನ್ನು ಧರಿಸಿಕೊಳ್ಬೇಕು ಎಲ್ಲದರ ಮೇಲೆ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ. ಕ್ರಿಸ್ತನಿಂದ ಉಂಟಾಗುವ ಸಮಾಧಾನ ನಮ್ಮ ಹೃದಯದಲ್ಲಿ ಯಜಮಾನ ಅಂತಿದ್ದು ತೀರ್ಪು ಹೇಳಬೇಕು. ಇವೆಲ್ಲ ಗೊತ್ತಿದ್ದಿಲ್ಲ ಪ್ರಿಯರೇ. ಯಾವಾಗ ನಾವು ಪಾಪಕ್ಕೆ ದಾಸರಾಗಿದ್ದ ನೀತಿಯ ಅಂಗಿನವರಾಗಿದ್ದಿಲ್ಲ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ದೇವರನ್ನು ಅರಿಯದೆ ಮಾಡಿದ ಎಲ್ಲ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯ, ಜೀವಿತ, ಲೋಕದ ಆಸಕ್ತಿ, ಮಾರ್ಗ, ಜ್ಞಾನ, ಅದರಿಂದ ಏನು ಫಲ ಇಲ್ಲ ಅಂತ ಪ್ರೇರೆ. ಆ ಕೃತ್ಯ ಶಾರೀರಿಕವಾದ ಕೃತ್ಯ ನಿಮಗುಂಟಾದ ಫಲ ಏನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಯೇಸುವಿನ ವಿಶ್ವಾಸ ಮೊದಲು ನಾವು ಶಾರೀರಿಕ ಇಚ್ಛೆ, ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ, ಮನಸ್ಸು ಬಂದಂತೆ ನಡೆಯುತ್ತಿದ್ದೇವೆ ಪ್ರೇರೆ. ಇಹಲೋಕದ ಮಿಥ್ಯ ದೇವರನ್ನು ವಿಗ್ರಹ ಆರಾಧನೆ ಮಾಡುತ್ತಿದ್ದೆವು. ಮನುಷ್ಯ ಕಲ್ಪಿತ ದೇವರೆನ್ನುತ್ತಿದ್ದೆವು. ಮನುಷ್ಯನ ಕೈಯಿಂದ ಆದ ದೇವರನ್ನು ದೇವರೆನ್ನುತ್ತಿದ್ದೆವು. ನಮ್ಮನ್ನು ಮಾಡಿದ ದೇವರನ್ನು ಮರೆತು ಬಿಟ್ಟಿದ್ದೆವು. ಅದರಿಂದ ಉಂಟಾದ ಫಲ ಏನೂ ಇಲ್ಲ ಅಂತ ಪ್ರೇರೆ. ಅವುಗಳ ವಿಷಯದಲ್ಲಿ ನಮಗೆ ಇವಾಗ ನಾಚಿಕೆ ಅಂತ. ಯೇಸುವಿನ ವಿಶ್ವಾಸ ನಮಗೆ ಸತ್ಯ ಗೊತ್ತಾಯಿತು. ಸತ್ಯ ನಮ್ಮನ್ನು ಸ್ವಾತಂತ್ರ್ಯ ಮಾಡಿತ್ತು ಪ್ರೇರೆ. ಸತ್ಯ ಅಂದರೆ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಜಗತ್ತು ಉಂಟಾಗುವ ಮೊದಲೇ ಆರಿಸಿಕೊಂಡಿದ್ದಾನೆ. ತನ್ನವರನ್ನಾಗಿ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಯೇಸುವಿನಲ್ಲಿ ಒಬ್ಬ ನೂತನ ಪುರುಷರನ್ನಾಗಿ ಮಾಡಿದ್ದಾನೆ. ಯೇಸುವಿನಲ್ಲಿ ನಮ್ಮ ಜೀವಿತಕ್ಕೆ ಅರ್ಥ ಉಂಟು ಮಾಡಿದ್ದಾನೆ. ಯೇಸುವಿನಲ್ಲಿ ನಮಗೆ ದೇವರ ಮಕ್ಕಳಾಗುವ ಅಧಿಕಾರ, ಸಮಾಧಾನ, ಯಜಮಾನ ಅಂತೆ ತೀರ್ಪು ಹೇಳುವ ಸಮಾಧಾನ ನೀಡಿದ್ದಾನೆ. ಸಮಸ್ತವನ್ನು ಬಂಧಿಸುವ ಪ್ರೀತಿಯನ್ನು ಕೊಟ್ಟಿದ್ದಾನೆ ಗೆಲ್ಲುವಂತೆ. ಲೋಕವನ್ನು, ಶರೀರವನ್ನು, ಸೈತಾನವನ್ನು, ಮರಣವನ್ನು ಗೆಲ್ಲುವ ಆ ಶಿಲುಬೆಯ ಪ್ರೀತಿಯನ್ನು, ಪುನರುತ್ಥಾನ ಶಕ್ತಿಯನ್ನು ದಯಪಾಲಿಸಿದ್ದಾನೆ ಪ್ರಭು. ಮತ್ತು ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಯೇಸುವಿನ ವಿಶ್ವಾಸಲಾರ್ದಾಗ ಶರೀರ ಕಾರ್ಯಗಳು ಮಾಡ್ತಿದ್ದೆವು ಪ್ರೇರೆ. ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ದುಂದವತನ, ಬಂಡತನ, ಕುಡಿಕತನ, ಜಗಳ, ಹೊಟ್ಟೆ ಕಿಚ್ಚು, ಅದು ಪ್ರೇರೆ, ಭಿನ್ನಮತ ಮತ್ತು ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ ಮಂತ್ರ, ಹಾಗೆತನ, ಕಕ್ಷಭೇದ, ದುಂದೋತನ, ಪ್ರೇರೆ, ಹಾಗೆತನ, ಬಂಡುತನ, ಜಾರತ್ವ, ಇವೆಲ್ಲವುಗಳು ನಾವು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅಂತ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲ ಅವು ಪ್ರಸಿದ್ಧವಾಗಿ ಪ್ರೇರೆ. ಯಾವ ರೀತಿ? ಆಚಾರ ಸಂಬಂಧ ಜೀವಿತದಿಂದ, ತುಟಿಗಳಿಂದ ಸನ್ಮಾನಿಸಿ ಹೃದಯ ದೂರವಾಗಿ ಇಡುವ ಜೀವಿತದಿಂದ ಬಿಡಿಸುತ್ತದೆ. ಕ್ರಿಸ್ತ ಯೇಸುವಿಗೆ ಸೇರಿದವರನ್ನಾಗಿ ಮಾಡುತ್ತದೆ. ನೋಡಿ ನಡೆಯದೆ ನಂಬಿ ನಡೆಯುವಂತೆ ಮಾಡುತ್ತದೆ. ಶರೀರದ ಭಾವ, ವಿಷಯ, ಅಭಿಲಾಷೆ, ಸ್ವೇಚ್ಛೆ ಜೀವಿತ ಶಿಲುವಿಗೆ ಹಾಕುತ್ತದೆ. ಪರಿಶುದ್ಧ ಆತ್ಮನಿಂದ ಉಂಟಾದ ಫಲ ಅದು ಪ್ರೇರೆ. ನಾವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಎಂದು ತಿಳಿಸುತ್ತದೆ. ಹೀಗೆ ಕಡೆಗೆ ಅವುಗಳಿಂದ ಬರುವುದು ಮರಣ, ಶರೀರ ಕಾರ್ಯಗಳಿಂದ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಕುಡಿಕತನ, ಪಕ್ಷಪಾತ, ಬಂಡುತನ, ಕಾಮ, ಮೋಹ, ಮದ, ಮತ್ಸರ, ಇವೆಲ್ಲ ಪ್ರೇರೆ. ಇವುಗಳಿಂದ ಬರುವುದು ಕಡೆ ಮರಣ. 22ನೇ ವಾಕ್ಯ 22nd ವರ್ಡ್, ಚಾಪ್ಟರ್ 6 ರೋಮನ್ಸ್ 22nd 23 ವರ್ಡ್. 6ನೇ ಅಧ್ಯಾಯ ರೋಮಪತ್ರಿಕೆ 22 23ನೇ ವಾಕ್ಯ. ಈಗಲಾದರೂ ಅಂದರೆ ಯೇಸುವನ್ನು ವಿಶ್ವಾಸಿದ ನಂತರ ದೇವರಿಗೆ ಪ್ರಿಯರು, ಪ್ರತಿಷ್ಠಿತರು ಆದವರು, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ಕ್ಷಮಿಸಿದ ಎಂದು ತಿಳಿದವರು, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಪ್ರೇರೆ,
ದೇವರ ಆತ್ಮದಿಂದ ಉಂಟಾಗುವ ಫಲ ಬಗ್ಗೆ ಧ್ಯಾನಿಸಿದ್ದೇವೆ. ಈಗ ಯಾವಾಗ ಪ್ರೇರೆ ನಾವು ಯೇಸುವನ್ನು ವಿಶ್ವಾಸಿಸಿದಾಗ, ನಮ್ಮ ಶರೀರದ ವಿಷಯಗಳೆಲ್ಲ ಶಿಲುಬೆಗೆ ಜಡಿದಾಗ, ಪರಿಶುದ್ಧ ಆತ್ಮದಿಂದ ಉಂಟಾಗುವ ಫಲ ಪ್ರೀತಿಯನ್ನು ಧರಿಸಿಕೊಂಡಾಗ, ಸಮಾಧಾನ ಯಜಮಾನನಂತೆ ನಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡಿದಾಗ, ಈಗಲಾದರೂ ನೀವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ, ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ ಅಂತ ಪ್ರೇರೆ, ದೇವರ ಆತ್ಮ ಫಲದಿಂದ ದೇವರಿಗೆ ದಾಸರಾದೆವು. ಆದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಪರಿಶುದ್ಧರಾಗಬೇಕು. ದಿನ ದಿನ ಆ ಬೆಳಕಾಗಬೇಕು, ಮಹಾ ತೇಜಸ್ಸಿಗೆ. ಇನ್ನೂ ಪರಿಶುದ್ಧನಾಗಲಿ, ಇನ್ನೂ ನೀತಿವಂತನಾಗಲಿ. ಈಗೋ ಬೇಗ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನ ನಡತೆಗೆ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂದು ಪ್ರಭು ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುವುದನ್ನು ನೋಡ್ತೇವೆ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12th ವರ್ಡ್. ಪ್ರತಿಯೊಬ್ಬನಿಗೂ ಕೊಡತಕ್ಕ ಪ್ರತಿಫಲ, ದೇವರ ಆತ್ಮದಿಂದ ಉಂಟಾಗುವ ಪ್ರತಿಫಲ ಅಥವಾ ಶರೀರ ಕಾರ್ಯಗಳಿಂದ ಉಂಟಾಗುವ ಪ್ರತಿಫಲ ಕೊಡುವುದು ಪ್ರತಿಯೊಬ್ಬನಿಗೆ ನನ್ನ ಕೈಯಲ್ಲಿದೆ ಎಂದು ಪ್ರಭು ಹೇಳುತ್ತಿದ್ದಾನೆ. ದೇವರ ಆತ್ಮದಿಂದ ಉಂಟಾಗುವ ಪ್ರತಿಫಲ ನಾವು ಪಡೆಯುತ್ತೇವೆ ಪ್ರೇರೆ. ಏನಂದರೆ, ಈಗಲಾದರೂ ನಾವು ಪಾಪದಿಂದ ಬಿಡುಗಡೆ ಹೊಂದುತ್ತೇವೆ ಪ್ರೇರೆ, ದೇವರಿಗೆ ದಾಸರಾಗುತ್ತೇವೆ, ಪರಿಶುದ್ಧರಾಗುವುದೇ ಪ್ರತಿಫಲ ಮತ್ತು ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಆ ಪ್ರೇರೆ ಪ್ರಭುವಿನ ಕೈಯಿಂದ ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಪಾಪ ಕೊಡುವ ಸಂಬಳ ಮರಣ. 23ನೇ ವಾಕ್ಯ 23rd ವರ್ಡ್. ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಆದರೆ ನಾವು ಪಾಪದೋಷದಿಂದ ಬಿಡುಗಡೆ ಆಗಿದ್ದೇವೆ ಪ್ರೇರೆ. ಪರಿಶುದ್ಧ ಆತ್ಮನಿಂದ ಉಂಟಾಗುವ ಪ್ರತಿಫಲ ಫಲಿಸಿದಾಗ ಕ್ರಿಸ್ತ ಯೇಸುವಿಗೆ ಸೇರಿದವರಾದೆವು. ಧರ್ಮಶಾಸ್ತ್ರ ಒಂದೇ ಆಜ್ಞೆಯಲ್ಲಿ ನೆರವೇರಿಸಿದೆವು. ಪ್ರೀತಿಯನ್ನು ಧರಿಸಿಕೊಂಡು ಎಲ್ಲದರ ಮೇಲೆ ಪ್ರಭು ನಮ್ಮನ್ನು ಕ್ಷಮಿಸಿದಂತೆ ನಾವು ಕ್ಷಮಿಸಿ, ಶರೀರದ ಅಭಿಲಾಷೆ, ಸ್ವೇಚ್ಛಾಭಿಲಾಷೆ ಶಿಲುಬೆಗೆ ಜಡಿದೆವು, ಕ್ರಿಸ್ತ ಯೇಸುವಿಗೆ ಸೇರಿದವರಾದೆವು. ಹೀಗೆ ಪಾಪ ಕೊಡುವ ಸಂಬಳ ಮರಣದಿಂದ ಬಿಡುಗಡೆಯಾದೆವು. ದೇವರ ಉಚಿತಾರ್ಥ ವರ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಪಡೆದೆವು ಪ್ರೇರೆ. ಹೌದು, ಹೀಗೆ ಇದೆಲ್ಲ ದೇವರ ಆತ್ಮದಿಂದ ಉಂಟಾಗುವ ಫಲ ಪ್ರೇರೆ. ದೇವರ ಆತ್ಮದಿಂದ ಉಂಟಾಗುವ ಫಲ ಏನೆಂದರೆ ಏನು ಅಂಶದಲ್ಲಿ ನೋಡ್ತಿದ್ದೇವೆ. ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ಅದೇ ರೋಮ ಪತ್ರಿಕೆ 7ನೇ ಅಧ್ಯಾಯ 5ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 7 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ನಾವು ಶರೀರ ಅಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಆದರೆ ನಾವು ಶರೀರಾಧೀನ ಸ್ವಭಾವದಲ್ಲಿದ್ದಾಗ ಆವಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗುತ್ತಿದ್ದವಂತೆ. ಧರ್ಮಶಾಸ್ತ್ರ ಅಂದರೆ ದೇವರ 10 ಆಜ್ಞೆಗಳು ವಿಶೇಷವಾಗಿ. ಇನ್ನು ನಿಜವಾದ ದೇವರನ್ನು ಆರಾಧಿಸಿದಾಗ ನಿಜವಲ್ಲದ ದೇವರನ್ನು ಕೂಡ ಆರಾಧಿಸ್ತಿದ್ದರು, ಸುಳ್ಳು ದೇವರನ್ನು ಕೂಡ. ಮತ್ತು ವಿಗ್ರಹ ಆರಾಧನೆ ಮಾಡಬಾರ್ದಂದರೆ ಅನ್ಯ ಜಾತಿಯ ಜನಾಂಗಗಳ ದೇವರುಗಳಂತೆ ಚಿತ್ರಗಳನ್ನು ಮಾಡಿಕೊಂಡು ಆರಾಧಿಸ್ತಿದ್ದರು. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಿದಾಗ ಅವರು ಮೀರುತ್ತಿದ್ದರು. ಹೀಗೆ ಇನ್ನು ತಂದೆ ತಾಯಿಯನ್ನು ಗೌರವಿಸಬೇಕಂದಾಗ ತಂದೆ ತಾಯಿಯನ್ನು ದೂಷಿಸುತ್ತಿದ್ದರು ಅನೇಕ ಕಾರಣದಿಂದ. ಮತ್ತು ನಿನ್ನ ನೆರೆಯವನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಆಸ್ತಿ ಪಾಸ್ತಿ ಇವೆಲ್ಲ ಆಶಿಸಬಾರ್ದೆಂದರೆ ಆಶಿಸುತ್ತಿದ್ದರು. ವಿಚಾರ ಮಾಡಬಾರದು ಎಂದಾಗ ಈ ವಿಚಾರ ಮಾಡ್ತಿದ್ದರು. ಆಸೆ ಪಡಬಾರ್ದೆಂದಾಗ ಆಸೆ ಪಡುತ್ತಿದ್ದರು. ಕಳ್ಳತನ ಮಾಡಬಾರ್ದು ಅಂದಾಗ ಕಳ್ಳತನ ಮಾಡ್ತಿದ್ದರು. ಮತ್ತು ಸುಳ್ಳು ಸಾಕ್ಷಿ ಹೇಳಬಾರ್ದೆಂದಾಗ ಸುಳ್ಳು ಸಾಕ್ಷಿ ಹೇಳ್ತಿದ್ದರು. ನರಹತ್ಯೆ ಮಾಡಬಾರ್ದೆಂದಾಗ ನರಹತ್ಯೆ ಮಾಡ್ತಿದ್ದರು. ಯಾಕಂದರೆ ಅಲ್ಲಿಯವರೆಗೆ ಅವುಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಯಾವುದು ರಕ್ಷಿಸಲು ಬಂತು ಅದೇ ಭಕ್ಷಿಸಲು ಕಾರಣವಾಯಿತು ಪ್ರೇರೆ. ಹೌದು, ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತೇವಲ್ಲ, ನಾನು ಬರುವ ತನಕ ಆ
ಸೈಕಲ್ ತೆಗೆದುಕೊಂಡು ಆಟ ಆಡಬೇಡ ಮಗ ಎಂದು ಅಪ್ಪ ಹೇಳಿದರೆ, ಹೊಸ್ದಾಗಿ ತಂದಿರ್ತಾನೆ ಸೈಕಲ್, ಆಯ್ತಪ್ಪ ಅಂತ ಹೇಳಿದ್ರು ಕೂಡ ಅಪ್ಪ ಕೆಲಸಕ್ಕೆ ಹೋದಾಗ ಮೆಲ್ಲಗೆ ತೆಗೆದುಕೊಂಡು ಆಡಲು ಪ್ರಯತ್ನಿಸ್ತಾನೆ. ಅಪ್ಪ ಬರೋದ್ರೊಳಗಾಗಿ ಆ ಆಡಲು ಪ್ರಯತ್ನಿಸಿ ಬಿದ್ದು ಕಾಲಿಗೆ ಏಟು ಮಾಡಿಕೊಂಡಿರ್ತಾನೆ. ಆ ಅಪ್ಪ ತಿಳಿಯಬಾರದಂತೆ ಮುಚ್ಚಿಕೊಂಡಿರ್ತಾನೆ ಆ ಪ್ಯಾಂಟ್ ಒಳಗಡೆ ಗಾಯನ. ಗುರುತಿಸಿದ ಅಪ್ಪ ಏನು ಗಾಯ ಆಗಿದೆ ಎಂದು ನೋಡಿ ತಿಳಿದುಕೊಳ್ತಾನೆ. ನಾನು ಬರೋ ತನಕ ಈ ಸೈಕಲ್ ಮುಟ್ಟಬೇಡ ಅಂತ ಹೇಳಿದರೂ ಕೂಡ ನೀನು ಮತ್ತೆ ತೆಗೆದುಕೊಂಡು ಆಟ ಆಡಿದೆ, ನಿನಗೆ ಇನ್ನೂ ನಡೆಸುವುದಕ್ಕೆ ಬರುವುದಿಲ್ಲ, ನಾನು ಕಲಿಸ್ತೀನಿ, ನಂತರ ನೀನು ಆಡ್ಬೋದು. ಅಂದರೆ ಆ ಮಗನ ಆಸಕ್ತಿ ನನಗೆ ಬರುತ್ತದೆ, ದೇವರ ತಂದೆಯ ಅವಶ್ಯಕತೆ ಇಲ್ಲ ಎನ್ನುವ ಆ ಒಂದು ಸತ್ಯ ಗೊತ್ತಿದ್ದರೂ ಕೂಡ, ತಂದೆ ಸಹಾಯ ಬೇಕೆಂದರೂ ಕೂಡ ಆ ಒಂದು ಇಚ್ಛೆ ದುರಿಚ್ಛೆಯಾಗಿ ಮಾರ್ಪಟ್ಟು ಅಪಾಯ ಉಂಟು ಮಾಡುತ್ತದೆ ಪ್ರೇರೆ. ಅದರಂತೆ ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಇತ್ತು. ದುರಾಶೆ ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗುತ್ತಿತ್ತು ಅಂತ ಪ್ರೇರೆ. ಯೇಸು ಇನ್ನೂ ಹುಟ್ಟಿದ್ದಿಲ್ಲ ಪ್ರೇರೆ. ದೇವರು ಮನುಷ್ಯನಾಗಿ ಪರಿಶುದ್ಧಾತ್ಮನಿಂದ ಕನ್ಯೆಯಲ್ಲಿ ಪಾಪ ಸಂಕಲ್ಪ ಇಲ್ಲದೆ ಪರಿಶುದ್ಧನಾಗಿ ಆತನಲ್ಲಿ ವಿಶ್ವಾಸ ಇಡುವವರನ್ನು ಪರಿಶುದ್ಧರನ್ನಾಗಿ ಮಾಡುವ ಆತನು ಇನ್ನೂ ಬಂದಿದ್ದಿಲ್ಲ. ತಾತ್ಕಾಲಿಕವಾಗಿ ಶುದ್ಧ ಮಾಡುತ್ತಿರುವ ಆ ಧರ್ಮಶಾಸ್ತ್ರ ಅದರಿಂದ ಪ್ರೇರಿತ ಆಗುತ್ತಿತ್ತಂತ ಅಂಗಗಳಲ್ಲಿ ಯಾವುದು ದುರಾಶೆಗಳು ಮರಣಕ್ಕೆ ಫಲ ಹುಟ್ಟಿಸ್ತಿದ್ವು ಅಂತ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಆ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ 6ನೇ ವಾಕ್ಯ, ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಈಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಶಾಸ್ತ್ರ ಅಂದರೆ ಹಳೆ ಒಡಂಬಡಿಕೆ. ಆ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ಹೊರಗಣ ಅರ್ಥ ಅಂದರೆ ಯೇಸು ಕ್ರಿಸ್ತನ ಸಮಾರ್ಯ ಸ್ತ್ರೀಗೆ ಹೇಳ್ತಾನಲ್ಲ ಪ್ರೇರೆ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ನೀವು ದೇವರನ್ನು ಆರಾಧಿಸುವುದಕ್ಕೆ ಬೆಟ್ಟಕ್ಕೆ ಹೋಗುತ್ತಿದ್ದೀರಿ, ಜೆರುಸಲೇಮಿಗೆ ಹೋಗುತ್ತಿದ್ದೀರಿ, ಆದರೆ ಈಗ ತಂದೆಯನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಕಾಲ ಬಂದಿದೆ, ಈಗಲೇ ಬಂದಿದೆ. ಹಾಗೆ ಅದೇ ರೀತಿ ಆರಾಧಿಸಬೇಕೆಂಬುದೇ ತಂದೆಯ ಇಷ್ಟ. ಅಂಥವರನ್ನೇ ತಂದೆ ಹುಡುಕುತ್ತಿದ್ದಾನೆ. ದೇವರನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತ್ಮ ರೀತಿಯಲ್ಲಿ ಅಂತ ಬರೀರಿ, ದೇವರ ಆತ್ಮಸ್ವರೂಪನಾಗಿದ್ದಾನೆಂದು ತಿಳಿದವರಾಗಿ ಪ್ರಜ್ಞೆಯಿಂದ ಸತ್ಯಕ್ಕೆ ತಕ್ಕ ಅಂದರೆ ದೇವರ ಆತ್ಮ ಮಾತಾಡಿದಾಗ ಯೇಸು ಹೊರಗಡೆ ಬರುತ್ತಾನೆ. ದೇವರ ಆತ್ಮೆಯಿಂದ ಹುಟ್ಟಿದ್ದಾನೆ ಯೇಸು, ವಾಕ್ಯವಾದ ಆತನು. ವಾಕ್ಯವು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡನು. ಆತನು ಕೃಪೆ ಸತ್ಯ ಸಂಪೂರ್ಣದಿಂದ ತುಂಬಿದ್ದನು. ದೇವ ಕುಮಾರನಿಗೆ ಇರತಕ್ಕ ಒಬ್ಬನೇ ಮಗನಿಗೆ ದೇವ ಮಗನಿಗೆ ಇರತಕ್ಕ ಮಹಿಮೆ ಆತನಲ್ಲಿತ್ತು. ಹೌದು ಪ್ರೇರೆ. ಹೀಗೆ ಕೃಪೆ ಸತ್ಯ ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು. ಆತ್ಮ ಅಂದರೆ ದೇವರ ಪ್ರೇರೆ, ಸತ್ಯ ಅಂದರೆ ಯೇಸು. ದೇವರನ್ನು ಪ್ರೀತಿಸುವ ಉದ್ದೇಶದಿಂದಲೇ ದೇವಕುಮಾರನ ವಾಕ್ಯದ ಮುಖಾಂತರ ಆರಾಧಿಸಬೇಕು. ಅಂದರೆ ಇನ್ನೊಂದು ಕಡೆ ನೋಡ್ತೇವೆ ರೋಮಪತ್ರಿಕೆ, ನಿಜವಾದ ಆರಾಧನೆ ಯಾವುದಂದರೆ ಪ್ರಿಯರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ಎಂದು ಹೇಳುತ್ತಿದ್ದಾನೆ ಪೌಲನು. ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರಿಯರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ಹೇಳುವುದೇನೆಂದರೆ, ದೇವರ ಅಪಾರ ಕೃಪೆ ನೆನೆಸಿಕೊಳ್ಳುವುದು ಆರಾಧನೆಯಾಗಿದೆ. ಮತ್ತು ಆ ಕೃಪೆ ನೆನೆಸಿಕೊಂಡು ನಿಮಗೆ ಹೇಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾಗಿ, ದೇವರನ್ನು ಮೀಸಲಾಗಿ ನಾವು ದೇವರಿಗೆ ಮೀಸಲಾದವರು ಎಂದು ಯೋಚಿಸುವುದೇ ಜೀವಿಸುವುದೇ ಆರಾಧನೆ. ದೇವರಿಗೆ ಮೆಚ್ಚುಗೆಯಾಗಿ, ನಿಮ್ಮನ್ನೇ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಾವು ದೇವರಿಗೆ ಮೆಚ್ಚುಗೆಯಾದವರೆಂದು ಜೀವಿಸುವುದೇ ಆರಾಧನೆಯಾಗಿದೆ. ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಗಳಾಗಿ ನಿಮ್ಮನ್ನೇ ಅರ್ಪಿಸಿಕೊಳ್ಳಿರಿ, ಸಜೀವ ಯಜ್ಞವಾಗಿ. ಯೇಸು ಹೆಂಗೆ ಶಿಲುಬೆಯಲ್ಲಿ ತಂದೆಗೆ ಸಂಪೂರ್ಣವಾಗಿ ವಿಧೇಯಾದನು, ನಿಮ್ಮ ಕೂಡ ಯೇಸುವಿಗೆ ಸಂಪೂರ್ಣ ವಿಧೇಯ ಮಾಡಿರಿ. ಇದುವೇ ಆರಾಧನೆ. ಆತನ ಮಾತುಗಳಿಗೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ನಾನು ತಂದೆಯಲ್ಲಿ
ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕ ಯಾರೆಂದರೆ ಸತ್ಯದ ಆತ್ಮನೇ. ಆತನು ಸದಾಕಾಲ ನಿಮ್ಮ ಸಂಗಡ ಇರಲು ಕಳಿಸಿಕೊಡಲಾಗುವುದು. ಆತನು ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆದರೆ ನೀವು ಆತನನ್ನು ಬರಮಾಡಿಕೊಳ್ಳುವಿರಿ, ಕಾಣುತ್ತೀರಿ. ಆತನು ನಿಮ್ಮೊಂದಿಗೂ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ, ಮುಂದೆ ಬರುವ ಸಂಗತಿ ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ಹೌದು ಪ್ರೇರೆ, ಹೀಗೆ ನಾನು ಹೇಳಿದವುಗಳಿಂದಲೇ ಆರಿಸಿ ತೆಗೆದು ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನು ಮಹಿಮೆಪಡಿಸುತ್ತಾನೆ ಎಂದು ಯೇಸು ಹೇಳ್ತಿದ್ದಾನೆ ಪ್ರೇರೆ. ಹೀಗಿರಲಾಗಿ ನಾವು ಶಾಸ್ತ್ರದ ಹೊರಗಣ ಅರ್ಥಕ್ಕೆ, ಅಂದರೆ ಜೆರುಸಲೇಮಿಗೆ ಹೋಗಬೇಕು, ಬೆಟ್ಟಕ್ಕೆ ಹೋಗಬೇಕು ಎಂಬ ಸ್ಥಳ ಸೀಮಿತ ಇಲ್ಲದೆ ಆ ಹೊರಗಣ, ಶಾಸ್ತ್ರದ ಹೊರಗಣ ಶರೀರಾಧೀನ ಸ್ವಭಾವಕ್ಕೆ ಸೀಮಿತವಾದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ. ಪವಿತ್ರ ಆತ್ಮ ಪ್ರೇರಿತವಾದ, ದೇವರ ಆತ್ಮ ಹೇಳಿದಂತೆ, ದೇವರ ಆತ್ಮ ನಡೆಸುವಂತೆ, ದೇವರ ಆತ್ಮದಿಂದ ಉಂಟಾಗುವ ಫಲದಂತೆ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ, ಹೊಸ ರೀತಿಯಲ್ಲಿ ಸೇವಿಸುವವರಾಗುತ್ತೇವೆ ಅಂತ ಪ್ರೇರೆ. ಹೌದು, ಹೀಗಂತ ಕೃಪೆ ಪ್ರಭು ನಮಗೆ ನೀಡಲಿ. ಪರಿಶುದ್ಧಾತ್ಮ ಫಲವೇನೆಂದರೆ, ಹೌದು ಪ್ರೇರೆ, ನಾವು ದೇವರನ್ನು ಹೊಸ ರೀತಿಯಲ್ಲಿ ಸೇವಿಸಿ ಆರಾಧಿಸುವವರಾಗುತ್ತೇವೆ. ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ನಾವು ದೇವರ ಆತ್ಮ ಉಂಟಾಗುವ ಫಲ ನೋಡಿದ ಪ್ರೇರೆ. ಪ್ರೀತಿ, ಸಂತೋಷ, ಸಮಾಧಾನ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ತಾಳ್ಮೆ. ತಾಳ್ಮೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ತಾಳ್ಮೆಯಿಂದ ನಿರೀಕ್ಷೆ, ನಂಬಿಕೆ, ನಿರೀಕ್ಷೆ ಹುಟ್ಟುತ್ತದೆ. ಆ ನಿರೀಕ್ಷೆ ಆಶಾಭಂಗವಾಗುವುದಿಲ್ಲ ಯೇಸುವಿನಲ್ಲಿ. ಆ ನಿರೀಕ್ಷೆ ನಮಗೆ ದೇವರು ದಯಪಾಲಿಸಿದ ಪರಿಶುದ್ಧಾತ್ಮ ರಸದ ಮೂಲಕ ನೆರವೇರುತ್ತದೆ. ಪರಿಶುದ್ಧಾತ್ಮ ಮೂಲಕ ನಮ್ಮ ಹೃದಯಕ್ಕೆ ಧಾರಾಳವಾಗಿ ಸುರಿಸಿದ್ದಾನಂತ ಪ್ರೇರೆ ದೇವರ ಪ್ರೀತಿ ರಸ. ರೋಮ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 5 ವರ್ಸ್ 5th ವರ್ಡ್. ಹೀಗೆ ನಾವು ದೇವರಿಂದ ಕರೆಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಶಾಂತಿ, ಸಮಾಧಾನ, ದಯೆ, ಸದ್ಗುಣಗಳನ್ನು, ಉಪಕಾರ, ನಂಬಿಕೆ ಧರಿಸಿಕೊಳ್ಬೇಕಂತ ಪ್ರೇರೆ. ಹೀಗೆ ಒಬ್ಬರ ಮೇಲೆ ತಪ್ಪುವರಿಸೋ ಕಾರಣ ಇದ್ದರೂ ಕೂಡ ಕ್ಷಮಿಸಬೇಕಂತ. ಕಾರಣ ಕ್ರಿಸ್ತ ಯೇಸು ಮುಖಾಂತರ ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ. ಇದೆಲ್ಲದರ ಮೇಲೆ ದೇವರ ಪ್ರೀತಿಯನ್ನು ಧರಿಸಿಕೊಳ್ಬೇಕಂತ ಪ್ರೇರೆ. ನಂಬಿಕೆಯಿಂದ, ದೇವರ ಆತ್ಮದಿಂದ ಉಂಟಾಗುವ ಫಲ ಪ್ರೀತಿಯನ್ನು ಧರಿಸಿಕೊಳ್ಳಬೇಕು. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ, ದೇವರಾತ್ಮ ಫಲ. ಮತ್ತು ಹೃದಯದಲ್ಲಿ ಯಜಮಾನನಂತಿದ್ದು ದೇವರ ಸಮಾಧಾನ, ದೇವರ ಆತ್ಮದಿಂದ ಉಂಟಾಗುವ ಫಲ ಸಮಾಧಾನ. ಯಜಮಾನನಂತಿದ್ದು ನಮ್ಮ ಹೃದಯದ ತೀರ್ಪು ಹೇಳುತ್ತದೆ. ಮತ್ತು ಎಲ್ಲ ಸಮಯಗಳಲ್ಲಿ ಹೃದಯದಿಂದ ಕೀರ್ತನೆ, ಗಾಯನ, ಕೃತಜ್ಞತಾ ಸ್ತುತಿ ಮತ್ತು ಯಾವುದನ್ನು ಮಾಡಿದರೂ ಕೂಡ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಕ್ರಿಸ್ತ ಯೇಸುವಿನ ಮುಖಾಂತರ ಮಾಡಿ, ಇದರ ಮುಖಾಂತರ ತಂದೆಯ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಂತ ಪ್ರೇರೆ. ಇದು ದೇವರ ಆತ್ಮದಿಂದ ಉಂಟಾಗುವ ಫಲ. ದೇವರಿಗೆ ಪ್ರಿಯರಾದವರು, ಪ್ರತಿಷ್ಠಿತರು, ಆರಿಸಿಕೊಂಡವರು ಮೂಲಕ ಉಂಟಾಗುವ ಫಲ ಕಡೆಗೆ ನಮಗೆ ದೊರಕುವುದು ನಿತ್ಯ ಜೀವ, ಪರಿಶುದ್ಧ ಜೀವಿತ. ಹೌದು ಪ್ರೇರೆ. ಹೀಗೆ ನಾವು ಇನ್ನು ಮೇಲೆ ಶರೀರ ಸ್ವಭಾವದಲ್ಲಿ ಆರಾಧಿಸುವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ನವೀನ ಮಾರ್ಗದಲ್ಲಿ ಆರಾಧಿಸುವವರಾಗಿದ್ದೇವೆ. ಹೌದು, ಹೊಸ ರೀತಿಯಲ್ಲಿ ದೇವರನ್ನು ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನ ಆರಾಧಿಸುವವರಾಗುತ್ತೇವೆ, ದೇವರ ಆತ್ಮನಿಂದ ಫಲ ಫಲಿಸಿದಾಗ. ಹೌದು, ಮತ್ತು ಶರೀರಾಧೀನ ಸ್ವಭಾವದಲ್ಲಿ ಅನುಸರಿಸದೆ, ದುರಾಶೆಗಳಿಗೆ ಸ್ಥಳ ಕೊಡದೆ, ಧರ್ಮಶಾಸ್ತ್ರದಿಂದ ಅಂಗಗಳಲ್ಲಿ ದುರಾಶೆ ಯತ್ನಿಸುತ್ತಾ ಇತ್ತು ಪ್ರೇರೆ, ಮರಣಕ್ಕೆ ಫಲ ಹುಟ್ಟಿಸ್ತಿತ್ತು.
ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ಯವು. ಹೌದು, ಯಾವಾಗ ಕ್ರಿಸ್ತ ಯೇಸುವಿಗೆ ಸೇರಿದವರಾದಾಗ ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ನಂಬಿಕೆ, ಉಪಕಾರ, ಸಾಧುತ್ವ, ಕ್ಷಮೆದಮೆ ಇವುಗಳನ್ನು ಫಲಿಸಿದಾಗ ಧರ್ಮಶಾಸ್ತ್ರವನ್ನು ಜಯಿಸಿದೆವು ಪ್ರೇರೆ, ನೆರವೇರಿಸಿಬಿಟ್ಟೆವು ಮತ್ತು ಕ್ರಿಸ್ತ ಯೇಸುವಿಗೆ ಸೇರಿದವರಾದೆವು. ಮತ್ತು ಕ್ರಿಸ್ತ ಯೇಸುವಿಗೆ ಸೇರಿದವರಾಗಿ ನಾವು ಮರಣಕ್ಕೆ ಫಲವನ್ನು ಹುಟ್ಟಿಸ್ತಿದ್ದ ನಮ್ಮನ್ನು ವಶ ಮಾಡಿಕೊಂಡಿದ್ದ ಈ ಧರ್ಮಶಾಸ್ತ್ರ ಪಾಲಿಗೆ ಸತ್ಯವು. ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾದೆವು. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸದೆ ನಾವು ದೇವರನ್ನು ಸೇವಿಸುವವರು ಆದ ನಾವು ಪವಿತ್ರ ಆತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿರಬೇಕೆಂದು ಆಗುತ್ತೇವೆ ಎಂದು ಹೇಳ್ತಿದೆ ವಾಕ್ಯ. ಹೌದು, ಇದೆಲ್ಲ ದೇವರ ಪರಿಶುದ್ಧ ಆತ್ಮದಿಂದ ಉಂಟಾಗುವ ಫಲ ಮತ್ತು ಕ್ರಿಸ್ತನಲ್ಲಿ ಐಕ್ಯವಾಗುವ ಫಲ, ಧರ್ಮಶಾಸ್ತ್ರದ ಹಂಗು ತಪ್ಪಿದ ಫಲ, ನಂಬಿದ ನಾವು ಪಾಪದ ದಾಸತ್ವದಿಂದ ಬಿಡುಗಡೆಯಾದ ಫಲ, ಸತ್ತು ಜೀವಿತನಾಗಿ ಎದ್ದ ಕ್ರಿಸ್ತನಲ್ಲಿ ಐಕ್ಯವಾಗಿ ಪಾಪದ ಪಾಲಿಗೆ ಸತ್ತು ಹೊಸ ನಡತೆ ಅವರಾದ ಫಲ ಪ್ರೇರೆ. ಹೌದು, ನೀತಿವಂತರಾದ ಫಲ, ನಂಬುವ ಮೂಲಕ ದೇವರ ಆತ್ಮದಿಂದ ಉಂಟಾದ ಫಲ, ನಂಬಿಕೆ ಮೂಲಕ ನೀತಿವಂತರಾದ ಫಲ. ಹೌದು ಪ್ರೇರೆ. ಹೀಗೆ ಈಗೂ ಬೇಗ ಬರುತ್ತಿದ್ದೇನೆ, ಪ್ರತಿಯೊಬ್ಬನಿಗೂ ಅವನ ನಡತೆಗೆ ತಕ್ಕ ಪ್ರತಿಫಲ ಕೊಡುವುದು ನನ್ನ ಕೈಯಲ್ಲಿದೆ. ಆದಿಯು ಅಂತ್ಯವೂ ನಾನೇ, ಮೊದಲನೆಯಾತನು ಕಡೆಯಾತನು ನಾನೇ. ನಾವು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುವುದಾದರೆ, ಈಗೂ ಬೇಗ ಬರುತ್ತೇನೆ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12th ವರ್ಡ್. ಈಗೂ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. 13ನೇ ವಾಕ್ಯ, ನಾನೇ ಆದಿಯು ಅಂತವು, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. 14ನೇ ವಾಕ್ಯ, ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. 15ನೇ ವಾಕ್ಯ, ಯಾವಾಗ ದೇವರ ಆತ್ಮದಿಂದ ಉಂಟಾಗುವ ಫಲ ಫಲಿಸುತ್ತೇವೆ ಪ್ರೇರೆ, ನಂಬಿಕೆಯಿಂದ ನೀತಿವಂತರಾಗಿ ದೇವರ ಸಾನ್ನಿಧ್ಯ ಸೇರುತ್ತೇವೆ, ದೇವರ ಮಹಿಮೆಯನ್ನು ಹೊಂದುತ್ತೇವೆಂದು ಭರವಸೆಯಿಂದ ಉಲ್ಲಾಸವಾಗಿರುತ್ತೇವೆ. ಉಪದ್ರವಗಳಲ್ಲಿ ತಾಳ್ಮೆಯಿಂದ ಇದ್ದು ಆ ತಾಳ್ಮೆ ಅನುಭವ ಸಿದ್ಧಿ ಹುಟ್ಟಿಸುತ್ತದೆ ಅಂತ ತಿಳಿದು, ಅನುಭವ ಸಿದ್ಧಿ ನಿರೀಕ್ಷೆ ಹುಟ್ಟಿಸುತ್ತದೆ ಅಂತ ತಿಳಿದು, ಆ ನಿರೀಕ್ಷೆ ಯೇಸುವಿನಲ್ಲಿ ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ ಎಂದು ತಿಳಿದು, ಇದರ ಮುಖಾಂತರ ದೇವರ ಆತ್ಮನ ಪ್ರೀತಿ ರಸದಿಂದ ನಮ್ಮ ಹೃದಯಗಳಲ್ಲಿ ದೇವರಾತ್ಮ ಫಲ ಫಲಿಸಿದಾಗ ಆದಿ ಅಂತ್ಯ ಆದಾತನ ಮಾರ್ಗದಲ್ಲಿ, ಪ್ರಾರಂಭ ಸಮಾಪ್ತಿ ಆದಾತನ ಸತ್ಯದಲ್ಲಿ, ಅದು ಪ್ರೇರೆ ಬೇಗನೆ ಬರುವಾತನ ಜೀವದಲ್ಲಿ ಪಾಲ್ಗೊಂಡು ನಮ್ಮ ನಿಲುವಂಗಿಗಳನ್ನು ತೊಳೆದುಕೊಳ್ಳುತ್ತೇವೆ, ಧನ್ಯರಾಗುತ್ತೇವೆ. ಜೀವವೃಕ್ಷದ ಹಕ್ಕು ನಮಗಿರುತ್ತದೆ. ಬಾಗಿಲುಗಳಿಂದ ಸ್ವರ್ಗ, ಪರಲೋಕ, ನೂತನ ಜೆರುಸಲೇಮ್, ಸಿಯೋನ್ ಪಟ್ಟಣಕ್ಕೆ ಬಾಗಿಲುಗಳಿಂದ ಸೇರುತ್ತೇವೆ ಅಂತ ಪ್ರೇರೆ. 15ನೇ ವಾಕ್ಯ, ನಾಯಿಗಳಂತಿರುವವರು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 15ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 15th ವರ್ಡ್, ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದನು. 16ನೇ ವಾಕ್ಯ, ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿ ಉದಯ ಸೂಚಕವಾದ ಪ್ರಕಾಶವೂ ಉಳ್ಳ ನಕ್ಷತ್ರವೂ ಆಗಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಪ್ರೇರೆ, ಇಲ್ಲಿ ನಾವು ದೇವರ ಆತ್ಮದಿಂದ ಉಂಟ ಫಲ ಫಲಿಸದಿದ್ದರೆ ನಾಯಿಗಳಂತಾಗುತ್ತೇವೆ ಪ್ರೇರೆ. ಮಾಟಗಾರರಾಗುವ ಅವಕಾಶ ಇದೆ, ಶರೀರ ಕಾರ್ಯಗಳಲ್ಲಿ ಜಾರರಾಗುವಂತೆ ಅವಕಾಶ ಇದೆ, ಕೊಲೆಗಾರರಾಗುವ ಅವಕಾಶವಿದೆ, ವಿಗ್ರಹಾರಾಧಕರಾಗುವ ಅವಕಾಶ ಇದೆ, ಸುಳ್ಳಾದನ್ನು ಪ್ರೀತಿಸುವ ಅವಕಾಶ ಇದೆ, ನಡೆಸುವ ಅವಕಾಶವಿದೆ, ಪಟ್ಟಣದ ಹೊರಗಡೆ ಇರುವ ಅವಕಾಶ ಇದೆ ಪ್ರೇರೆ. ಕತ್ತಲೆ, ಹಲ್ಲು ಕಡಿದು ಗೋಳಾಡುವ ಸ್ಥಳ ಅಂತ ಸ್ಥಿತಿ ಯಾರಿಗೂ ಬರದೆ ಜೀವವೃಕ್ಷದ ಹಕ್ಕು ಪಡೆದು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರೋಣ ಪ್ರೇರೆ, ದೇವರ ರಾಜ್ಯ ಯೆರೂಸಲೇಮ್ ನಗರಕ್ಕೆ ಅಂತ ಮಹಾಕೃಪೆ ಪರಿಶುದ್ಧ ಆತ್ಮದಿಂದ ಉಂಟಾದ ಫಲ ತಂದೆಯಾದ ದೇವರು
ನಮ್ಮನ್ನು ಪ್ರತಿಷ್ಠಿತರು, ಪ್ರಿಯರು, ದೇವರು ಆರಿಸಿಕೊಂಡವರಾಗುವಂತೆ ಮಾಡಲಿ. ನಂಬಿಕೆ, ನಿರೀಕ್ಷೆ, ಪ್ರೀತಿಯ ಮೂಲಕ. ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ನಾನೊಂದು ಏಕೀಭವಿಸಿ ಪ್ರಾರ್ಥನೆ ಮಾಡಿರಿ. ಪ್ರೇಯರ್ ಪ್ರಾರ್ಥನೆ. ತಂದೆಯೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೇವರ ಆತ್ಮದಿಂದ ಉಂಟಾಗುವ ಫಲ ಏನೆಂದರೆ ಎನ್ನುವ ಅಂಶವನ್ನು ಧ್ಯಾನಿಸಿದೆವು ತಂದೆ. ಪ್ರೀತಿ ಸಮಸ್ತ ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿಯನ್ನು ಸಮಸ್ತ ಎಲ್ಲದರ ಮೇಲೆ ಧರಿಸಿಕೊಳ್ಳಿರಿ, ಅದು ಎಲ್ಲವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ ಎಂದು ಪ್ರೀತಿಯ ಅನೇಕ ಭಾಗಗಳು ಧ್ಯಾನಿಸಿದೆವು ತಂದೆ. ನೀತಿವಂತರಾಗಿಸುತ್ತದೆ, ಧರ್ಮಶಾಸ್ತ್ರ ಹಂಗು ತಪ್ಪಿಸುತ್ತದೆ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ದೇವರನ್ನು ಆರಾಧಿಸಿ ಸೇವಿಸುವವರನ್ನಾಗಿ ಮಾಡುತ್ತದೆ. ದೇವರ ಕೈಯಿಂದ ನಿತ್ಯ ಜೀವ ಎಂಬ ಫಲವನ್ನು ಪಡೆದು ಪರಿಶುದ್ಧರನ್ನಾಗಿ ಜೀವಿಸುವಂತೆ ಮಾಡುತ್ತದೆ. ಸ್ವರ್ಗರಾಜ್ಯ ಯೆರೂಸಲೇಮಿಗೆ ನಾವು ಬಾಗಿಲ ಮೂಲಕ ಒಳಗಡೆ ಪ್ರವೇಶಿಸುವಂತೆ ಮಾಡುತ್ತದೆ ಅಂತ ಯೇಸುವೆ, ನಿಮ್ಮ ಪರಿಶುದ್ಧಾತ್ಮನ ಫಲ ನಾವು ಫಲಿಸುವಂತೆ ಅನುಗ್ರಹಿಸುತ್ತಿರುವುದಕ್ಕಾಗಿ, ಅನೇಕರಿಗೆ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೆ ಮಾತ್ರ ಘನಮಾನ ಸಲ್ಲಿಸುತ್ತಾ ಹೀಗೆ ಮಾಡಿ ದುಷ್ಟನ ಎಲ್ಲ ಕಾರ್ಯಗಳ ಮೇಲೆ ನಿಮ್ಮ ಮಕ್ಕಳಿಗೆ ದೊಡ್ಡ ಜಯ ನೀಡಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ನಿತ್ಯನಾದ ತಂದೆಯಾದ ದೇವರೇ, ಯೇಸು ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ದೇವರ ಆತ್ಮದಿಂದ ಉಂಟಾಗುವ ಪ್ರತಿಫಲ, ಪರಿಶುದ್ಧ ಜೀವಿತ, ನಿತ್ಯ ಜೀವ, ಪಟ್ಟಣದೊಳಗೆ ಬಾಗಿಲುಗಳಿಂದ ಪ್ರವೇಶಿಸುವ ಜೀವವೃಕ್ಷದ ಹಕ್ಕು, ಇಂಥ ಮಹಾಕೃಪೆ ನಮ್ಮ ಮೇಲೆ ಉಂಟಾಗಲಿ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿಯನ್ನು ಪ್ರೇರೆ. ಅಲ್ಲಿವರೆಗೆ ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸನ್ನಿಧಿ, ಸಹವಾಸ, ವಿಧೇಯತೆ, ವರಫಲ, ಆಯುಧ, ಜಯ ಜೀವಿತ, ಪರಿಶುದ್ಧ ಆತ್ಮನ ಸ್ವರ, ಪರಿಶುದ್ಧಾತ್ಮನುಂಟಾಗುವ ಫಲ, ದೇವರನ್ನು ಪರಿಶುದ್ಧಾತ್ಮ ಪ್ರೇರಿತವಾಗಿ ನೂತನ ರೀತಿಯಲ್ಲಿ ಆರಾಧಿಸುವ ಜೀವಿತ, ಸೈತಾನನ್ನು ನಾಶ ಮಾಡುವ ಜೀವಿತ, ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೆ ನೆಲೆಗೊಂಡಿರಲಿ ನಿತ್ಯಕ್ಕೂ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸರ್ವಾಂಗ ಸುಂದರ ಸದ್ಗುಣ ಶೇಖರ ಯೇಸುವೇ, ನಿನ್ನ ಸಿಯೋನಿನಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ಸೇರುವೆ.